ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಷಯ ಲಿಂಗಾಯತ ವೀರಶೈವ ಧರ್ಮದ ಪಥ ಪರಿಕ್ರಮ. ಇದನ್ನು ನಾನು ಸ್ವಲ್ಪ ಸ್ಥೂಲವಾಗಿ ಮತ್ತು ಮೂಲ ಧರ್ಮದ ಪರಿಕಲ್ಪನೆ ಕೈಗೆ ಸಿಗುವ ರೀತಿಯಲ್ಲಿ ವಿವರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನನ್ನ ಪ್ರಕಾರ ಧರ್ಮದ ಮೂರು ಆಯಾಮಗಳಂದ್ರೆ, ಒಂದು ವಿಶ್ವಾತ್ಮಕ ಧರ್ಮ, ಸಾಂಸ್ಥಿಕ ಧರ್ಮ ಎರಡನೇದು, ಮೂರನೇದು ಮಾನವಿಕ ಅಥವಾ ಆಧ್ಯಾತ್ಮಿಕ ಧರ್ಮ ಅಂತ ಹೀಗೆ ನಾವು ವರ್ಗೀಕರಿಸಬಹುದು. ಇದರಲ್ಲಿ ಬಹಳ ಪ್ರಾಚೀನವಾದುದು ವಿಶ್ವಾತ್ಮಕ ಧರ್ಮ. ಇದನ್ನ ಇಂಗ್ಲಿಷ್ನ ಕಾಸ್ಮಿಕ್ ರಿಲಿಜಿಯನ್ ಅಂತ ನಾವು ಕರಿಬಹುದು. ವಿಶ್ವಾತ್ಮಕ ಧರ್ಮವು ಎಲ್ಲ ಸಾಂಸ್ಥಿಕ ಧರ್ಮಗಳಿಗೂ ಪೂರ್ವದ ಬಹು ಪ್ರಾಚೀನ ಆದಿಮ ಬುಡಕಟ್ಟು ಸಮಾಜಗಳಲ್ಲಿ ಇದ್ದು ಬಂದಂತಹ ಧರ್ಮ. ಜಗತ್ತಿನ ಒಂದೊಂದು ಬುಡಕಟ್ಟು ತನ್ನದೇ ಆದ ವಿಶಿಷ್ಟ ಆಚರಣೆಗಳನ್ನು, ಕುಲಾಚಾರಗಳನ್ನು, ನಂಬಿಕೆಗಳನ್ನು ಹೊಂದಿತ್ತದು. ಇದು ಹೆಚ್ಚು ಭೌತಿಕ ಪ್ರಯೋಜನಗಳ ಅಪೇಕ್ಷೆಯನ್ನ ಉಳ್ಳಂಥದ್ದು. ಕೃಷಿ ಉತ್ಪನ್ನ, ಪಶು ಪ್ರಜನನ, ವೃದ್ಧಿ, ಸಂತಾನೋತ್ಪಾದನೆ, ಆಹಾರ, ಜೀವರಕ್ಷಣೆ, ಸಮರ, ವೈರಿಗಳನ್ನು ಸೋಲಿಸುವುದು, ಮಾರಕ ರೋಗಗಳಿಂದ ಮುಕ್ತನಾಗ್ತಕ್ಕಂಥದ್ದು, ಇಂತಹ ಭೌತಿಕ ಅಪೇಕ್ಷೆ ಮತ್ತು ಉದ್ದೇಶಗಳಿಂದ ಯಾವುದೋ ಒಂದು ಅಗೋಚರ ಶಕ್ತಿ ನಮ್ಮ ಬದುಕಿನ ಹಿಂದೆ ಇದ್ದು ಈ ಎಲ್ಲ ಪ್ರಾಕೃತಿಕ ಸಾಮಾಜಿಕ ಆಟಗಳನ್ನ ಆಡಿಸ್ತಾ ಇದೆ. ಇಂಥ ಪರಿಣಾಮಗಳನ್ನ ಅದು ಉಂಟು ಮಾಡ್ತಾ ಇದೆ. ಅದನ್ನ ನಾವು ಸಂಪ್ರೀತಗೊಳಿಸಬೇಕು. ಒಂದು ನಿರ್ದಿಷ್ಟ ಭೌತಿಕ ಕ್ರಿಯೆಯ ಅಣಕದಿಂದ, ಅಂದ್ರೆ ಒಂದು ತಂತ್ರದಿಂದ ಅಂತ, ಭೌತಿಕ ಕ್ರಿಯೆಯ ಅಣಕ ಅಂದ್ರೆ ತಂತ್ರದಿಂದ ಅಗೋಚರವಾದುದನ್ನು ನಾವು ನಿಯಂತ್ರಿಸಬಹುದು, ಪಡೆದುಕೊಳ್ಳಬಹುದು ಎಂಬಿತ್ಯಾದಿಗಳ ಸುತ್ತ ಬೆಳೆದಿದ್ದಂಥ ಒಂದು ಜನಪ್ರಿಯ ಆಚರಣೆ, ಕುಲಾಚಾರ, ನಂಬಿಕೆಗಳ ಒಟ್ಟು ಮೊತ್ತವೇ ಈ ವಿಶ್ವಾತ್ಮಕ ಧರ್ಮ. ಎಲ್ಲ ಧರ್ಮ ಸಂಸ್ಕೃತಿಯ ಇತಿಹಾಸಕಾರರು ಹೇಳೋ ಪ್ರಕಾರ ಪ್ರತಿಯೊಂದು ಧರ್ಮವೂ ಕೂಡ ಆರಂಭದಲ್ಲಿ ಅದು ತಾಂತ್ರಿಕ ಲಕ್ಷಣವನ್ನ ಅದು ಹೊಂದಿರ್ತದೆ ಅಂತ. ಆ ಕಾರಣಕ್ಕಾಗಿ ಇದು ಒಂದು ರೀತಿಯ ತಾಂತ್ರಿಕ ಧರ್ಮ ಅಂತ. ಇದು ವಿಶ್ವಾತ್ಮಕ ಧರ್ಮ. ಇದು ಕಾಸ್ಮಿಕ್. ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಪಂಥ, ಅದರ ಹೆಸರು ಅವೆಲ್ಲ ಇರ್ತಕ್ಕಂಥದ್ದು ಇಲ್ಲ. ಆಮೇಲೆ ಇದು ಮೂಲತಃ ತಾಂತ್ರಿಕ ಸ್ವರೂಪದ್ದು. ಇದು ಪ್ರತಿಯೊಬ್ಬ ವ್ಯಕ್ತಿಯು ಮೊದಲಿಗೆ ತಾನೇ ಆಚರಿಸಿಕೊಳ್ಳುತ್ತಿದ್ದ. ಆ ನಂತರ ಒಬ್ಬ ಬಿಡಿ ವ್ಯಕ್ತಿ ಅಥವಾ ಸಮುದಾಯದ ಪರವಾಗಿ ಪುರೋಹಿತನೋರ್ವ ಆಚರಿಸುವಂಥ ಇದು ಧರ್ಮ ಆಗಿತ್ತು. ಇಲ್ಲಿ ಏಕದೇವತೆಯ ಕಲ್ಪನೆ, ಆಧ್ಯಾತ್ಮ, ಕಟುಶಾಸ್ತ್ರಿಕ ಆಚರಣೆಗಳು ಇವ್ಯಾವೂ ಕೂಡ ಇಲ್ಲಿ ಬೆಳೆದಿರಲಿಲ್ಲ. ಆದರೆ ಈ ಆದಿಮ ಕಾಲಘಟ್ಟದ ಕೊನೆಯ ಮಜಲುಗಳಲ್ಲಿ ಪುರೋಹಿತಶಾಹಿ, ರಾಜಶಾಹಿ ತಲೆ ಎತ್ತಿದ್ದರ ಎಲ್ಲ ಸೂಚನೆಗಳು ಕೂಡ ಇದ್ವು. ಅಲ್ಲಿ ಮನುಷ್ಯನಿಗೆ ಜೀವನ ಬೇರೆ, ಧಾರ್ಮಿಕ ಆಚರಣೆ ಬೇರೆ ಅನ್ನೋದೇ ಇರಲ್ಲ. ಅವನು ಬಾಣ ಹೊಡೆದು ಒಂದು ಪ್ರಾಣಿ ಕೊಂದ ಅಂದ್ರೆ ಅದು ಅಟ್ ಎ ಟೈಮ್ ಅದು ಎರಡು, ಇಟ್ ವಾಸ್ ಬೋತ್. ಅಂದ್ರೆ ಅದು ಒಂದು ರೀತಿಯ ತಂತ್ರವೂ ಆಗಿತ್ತು, ಅದು ಅವನ ಜೀವನದ ಅಗತ್ಯವನ್ನು ಪೂರೈಸತಕ್ಕಂಥ ಚಟುವಟಿಕೆಯೂ ಕೂಡ ಆಗಿತ್ತು. ಈ ರೀತಿ ನಮ್ಮ ಅನೇಕ ಕುಲಶಾಸ್ತ್ರೀಯ ಅಧ್ಯಯನಗಳು, ನಮ್ಮ ಆಂಥ್ರೋಪಾಲಜಿಯ ಸ್ಟಡೀಸ್ಗಳು ಕೂಡ ನಮ್ಗೆ ಹೇಳ್ತವೆ ರಿಲಿಜಿಯನ್ ಗೆ ಸಂಬಂಧಪಟ್ಟು. ಇದು ಒಂದನೇ ಪ್ರಕಾರದ್ದು. ಇದನ್ನ ನಾನು ಕಾಸ್ಮಿಕ್ ರಿಲಿಜಿಯನ್ ಅಂತ ಕರಿತೀನಿ. ಇನ್ನ ಸಾಂಸ್ಥಿಕ ಧರ್ಮ ಎರಡನೇದು. ಅಂದ್ರೆ ಇದು ಇನ್ಸ್ಟಿಟ್ಯೂಷನಲೈಸ್ಡ್ ರಿಲಿಜಿಯನ್. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳ ಜನ ನಾವು ಧರ್ಮ ಕುರಿತು ಮಾತಾಡುವಾಗ ತಕ್ಷಣ ಕೆಲವು ಕನ್ಫ್ಯೂಷನ್ ಮಾಡ್ಕೊಂತಾರೆ. ಯಾವುದೋ ವಿಚಾರ ಮಾತಾಡುವಾಗ ಇನ್ಯಾವುದನ್ನು ಅನುಮಾನಿಸಿ ಪ್ರಶ್ನೆ ಕೇಳ್ತಾರೆ. ಆ ಕಾರಣಕ್ಕಾಗಿ ಇದನ್ನ ಒಂದೊಂದು ವಿಷಯ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇದು ಮೊದಲನೇದು ಕಾಸ್ಮಿಕ್ ರಿಲಿಜಿಯನ್, ವಿಶ್ವಾತ್ಮಕ ಧರ್ಮ ಅಂತ ಅರ್ಥ ಆಯ್ತದೆ. ಅದು ನೇರವಾಗಿ ಮನುಷ್ಯರ ಅಗತ್ಯಗಳನ್ನು ಪೂರೈಸಲಿಕ್ಕೆ ಅವರ ಬದುಕಿನ ಅಂಗಳದಿಂದಲೇ ಹುಟ್ಟಿ ಬಂದಂತ ಒಂದು ರೀತಿಯ ಕ್ರೂಡ್ ಸ್ವರೂಪದ ಆಚರಣೆಗಳನ್ನು, ಕುಲಾಚಾರಗಳನ್ನು ಉಳ್ಳಂತ, ಪಾಪ್ಯುಲರ್ ಕಲ್ಟ್ ಅಂತ ಕರೀತಾರೆ, ಜನಪ್ರಿಯ ಆಚರಣೆಗಳು ಅಂತ ಕರೀತಾರೆ. ಆ ತರ ಉಳ್ಳಂತ ಒಂದು ಧರ್ಮ. ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ ನಾವು ಹೇಳೋದಾದ್ರೆ ಲೋಕಾಯತ, ಚಾರ್ವಾಕ ಇವೇನದವಲ್ಲ, ಇವೆಲ್ಲವೂ ಈ ತಾಂತ್ರಿಕ ಪಂಥದ ಧರ್ಮಗಳು ಅಥವಾ ಈ ಕುಲಾಚಾರಗಳು, ಇವೆಲ್ಲವೂ ಕೂಡ ಕಾಸ್ಮಿಕ್ ರಿಲಿಜಿಯನ್ಗಳು ಅಂತ ನಾವು ಹೇಳ್ಬೋದು. ಇನ್ನು ಎರಡನೇದು ಸಾಂಸ್ಥಿಕ ಧರ್ಮ ಅಂದ್ರೆ ಇನ್ಸ್ಟಿಟ್ಯೂಷನಲೈಸ್ಡ್ ರಿಲಿಜಿಯನ್ ಅಂತ.
ಬುಡಕಟ್ಟು ಸಮಾಜದ ಪ್ರೌಢಾವಸ್ಥೆಯಲ್ಲಿ ಮೆಲ್ಲನೆ ಕಾಣಿಸಿಕೊಂಡ ಪುರೋಹಿತ ರಾಜ, ಅಂದ್ರೆ ಪುರೋಹಿತ ಬೇರೆ ರಾಜ ಬೇರೆ ಅಂತ ಅವಾಗ ಇರ್ಲಿಲ್ಲ. ರಾಜನೇ ಪುರೋಹಿತ, ಪುರೋಹಿತನೇ ರಾಜ, ಇಂಥದೊಂದು ಕಾಲಘಟ್ಟ ಇತ್ತು. ಪುರೋಹಿತ ರಾಜ ಬುಡಕಟ್ಟು ನಾಯಕನಿಂದ, ಅವನು ಬುಡಕಟ್ಟು ನಾಯಕ ಅಂತ ಕರಿಬಹುದು, ಟ್ರೈಬಲ್ ಲೀಡರ್ ಅವನು. ಹಿಂದಿನ ವಿಶ್ವಾತ್ಮಕ ಧರ್ಮ ಅದು ಕಣ್ಮರೆ ಆಯ್ತು. ಅದು ಬುಡಕಟ್ಟು ಸಮಾಜ ಶಿಥಿಲವಾಗುತ್ತಿದ್ದಂತೆಯೇ ಹಲವು ಬುಡಕಟ್ಟುಗಳ ಒಂದು ವೃಂದಕ್ಕೆ ಒಬ್ಬ ಪುರೋಹಿತ ನಾಯಕ ಹುಟ್ಟಿಕೊಂಡ. ಆರಂಭದಲ್ಲಿ ರಾಜನೇ ಪುರೋಹಿತ, ಪುರೋಹಿತನೇ ರಾಜ. ನಂತರ ವಿಭಿನ್ನ ಬುಡಕಟ್ಟುಗಳ ನಡುವೆ ಸಂಘರ್ಷ ನಡೆದು ಬಲಶಾಲಿ ಬುಡಕಟ್ಟುಗಳು ದುರ್ಬಲ ಬುಡಕಟ್ಟುಗಳ ಮೇಲೆ ವಿಜಯ ಸಾಧಿಸಿ ಏಕರಾಜನ ಆಡಳಿತ ಏರ್ಪಟ್ಟಾಗ ಅಥವಾ ಏಕ ನಾಯಕನ ಆಡಳಿತ ಏರ್ಪಟ್ಟಾಗ ಮತ್ತು ಬುಡಕಟ್ಟುಗಳ ನಡುವೆ ಗೋ ಸಂಪದದ ಮತ್ತು ನೀರು, ಮೇವು, ಕೃಷಿ ಭೂಮಿ ಮುಂತಾದ ಅನುಕೂಲವಿರುವ ವಾಸದ ನೆಲೆಗಳು, ಗುಡಿಸಲು ಮನೆಗಳು, ಅರಣ್ಯ ಕಡಿದು ಸಿದ್ಧವಹಿಸಿದ ಕೃಷಿ ಭೂಮಿ ಮುಂತಾದ ಸಂಪದದ ಕಾರಣಗಳಿಗೆ ಬುಡಕಟ್ಟುಗಳ ನಡುವೆ ಹೆಚ್ಚು ಹೆಚ್ಚು ಸಮರಗಳು ನಡೆಯಲಾರಂಭಿಸಿದಾಗ, ಹೋರಾಟ ರಕ್ಷಣೆ ಎಲ್ಲವಕ್ಕಿಂತ ಪ್ರಮುಖವೆನಿಸಿದಾಗ ರಾಜನ ಕಾರ್ಯಭಾರ ಹೆಚ್ಚಿದುದರಿಂದ ಅವನು ಪೌರೋಹಿತ್ಯವನ್ನ ಬೇರೆಯವರಿಗೆ ಒಪ್ಪಿಸಿಕೊಡ್ಬೇಕಾಯ್ತು, ಅವನು ಬಿಟ್ಕೊಡ್ಬೇಕಾಯ್ತು ಅಂತ. ಅಂದ್ರೆ ನೋಡಿ, ಈಗ ಲೇಬರ್ ಡಿವಿಷನ್ ಆಯ್ತು. ಇದು ಅಂದ್ರೆ ಶ್ರಮ ವಿಭಜನೆ ಅಂತ. ಹೆಂಗೆ ಈಗ ಮಹಿಳೆಯರು ಮತ್ತು ಪುರುಷರ ನಡುವೆ ಶ್ರಮ ವಿಭಜನೆ ಉಂಟಾಗ್ತದೋ ಅದೇ ರೀತಿ ಇಲ್ಲಿ ಒಂದು ರೀತಿಯ ಲೇಬರ್ ಡಿವಿಷನ್ ಆಯ್ತು. ಪುರೋಹಿತ ಮತ್ತು ರಾಜ ಇವರಿಬ್ರು ಒಬ್ಬನೇ ಆಗಿದ್ದ, ಆದ್ರೆ ಈಗ ಡಿವೈಡ್ ಆಯ್ತು. ರಾಜನ ಹಕ್ಕು ಅಧಿಕಾರಗಳನ್ನ ಉಳ್ಳಂತ ಒಬ್ಬ ವ್ಯಕ್ತಿ ಒಬ್ಬನಾದ, ಪೌರೋಹಿತ್ಯ ಮಾಡ್ತಕ್ಕಂಥವನು ಇನ್ನೊಬ್ಬನಾದ ಅಂತ. ಹಾಗಾಗಿ ಈ ಪುರೋಹಿತಶಾಹಿ ಮತ್ತು ರಾಜಶಾಹಿ ಎಂಬ ಎರಡು ವರ್ಗಗಳು ಈ ಕಾಲಘಟ್ಟಗಳಲ್ಲಿ ಹುಟ್ಟಿದವು. ಭಾರತದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಎಂಬ ವರ್ಗಗಳ ಪ್ರತ್ಯೇಕತೆಯು ಈ ಯುಗಕ್ಕೆ ಸೇರಿದ್ದು. ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಕ್ಷತ್ರಿಯ ಮತ್ತು ಬ್ರಾಹ್ಮಣ ಅನ್ನುವಂತ ಬ್ರಾಹ್ಮಣ ಪುರೋಹಿತಶಾಹಿ ವರ್ಗ ಆಯ್ತು, ಕ್ಷತ್ರಿಯ ಅನ್ನೋದು ಹೋರಾಟ ಮಾಡ್ತಕ್ಕಂಥದ್ದಾಯ್ತು. ಆದ್ರೆ ವರ್ಣಗಳು ಅಳ್ಳಳ್ಳಾಗಿ ಅಂದ್ರೆ ಸ್ಥಿರಗೊಂಡಿರುವ ಕಾಲದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಹಾಕಿದ್ದ, ಕ್ಷತ್ರಿಯ ಬ್ರಾಹ್ಮಣ ಹಾಕಿದ್ದ, ಇಂಥದೊಂದು ಕಾಲಘಟ್ಟ ಇದೆ. ಅದನ್ನ ನಾವು ತಳ್ಳಿ ಹಾಕ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅದು ಇತಿಹಾಸದಲ್ಲಿ ಇರ್ತಕ್ಕಂಥದ್ದು, ಅದು ನಡೆದು ಹೋಗಿರ್ತಕ್ಕಂಥದ್ದು. ಹಾಗಾಗಿ ಭಾರತದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಎಂಬ ವರ್ಗಗಳ ಪ್ರತ್ಯೇಕತೆ ಈ ಯುಗಕ್ಕೆ ಸೇರಿದ್ದು. ಇಲ್ಲಿಂದ ನಂತರದ ಕಾಲಘಟ್ಟಗಳಲ್ಲಿ ಸಾಂಸ್ಥಿಕ ಧರ್ಮವು ಹೆಚ್ಚು ಘನವಾಗ್ತಾ ಹೋಯಿತು. ನಿರ್ದಿಷ್ಟ ದೇವರ ಕಲ್ಪನೆ ಬೆಳೀತು. ಬಲಹೀನ ಬುಡಕಟ್ಟುಗಳ ದೇವರ ರೂಪಾಕೃತಿಗಳು ಒಂದು ಪ್ರಧಾನ ಬುಡಕಟ್ಟಿನ ದೇವತೆಯ ಭಾಗವಾದವು. ಉದಾಹರಣೆಗೆ ಶಿವನ ಹುಲಿದೊಗಲು, ಗಜಚರ್ಮ, ನಾಗರ, ಶಂಖ, ರುಂಡಮಾಲೆ, ಖಟ್ವಾಂಗ, ವಾಹನ, ಇವೆಲ್ಲ ವಾಹನವಾದ ಮತ್ತು ನಂದಿ, ಇವು ಪ್ರತಿಯೊಂದು ಒಂದೊಂದು ಬುಡಕಟ್ಟಿನ ಸಂಕೇತವಾಗಿದ್ದು ಅವುಗಳ ಸುತ್ತ ಅನೇಕ ವಿಭಿನ್ನ ಪೌರಾಣಿಕ ಕಲ್ಪನೆಗಳು ಕೂಡ ಬೆಳೆದವು. ಇದರೊಟ್ಟಿಗೆ ಬೆಳೆದ ಅಂದ್ರೆ ಇದ್ರ ಜೊತೆಗೆ ಬೆಳೆದಂತ ಮಾನವನ ತಾತ್ವಿಕ ಜಿಜ್ಞಾಸೆಯ ಫಲವಾಗಿ ಏಕಶಕ್ತಿಯ ಕಲ್ಪನೆಯು ಏಕದೇವತೆಯ ಕಲ್ಪನೆಯಾಗಿ ರೂಪಾಂತರ ತಾಳಿತು. ಇದರಿಂದ ಆದಿಮ ಬಹುದೈವತಗಳ ಅಸ್ತಿತ್ವಕ್ಕೆ ಸಂಪೂರ್ಣ ಅಪಾಯ ಬಂದೊದಗಿತು. ಯಾಕಂದ್ರೆ ಮೊದಲಿಗೆ ಸ್ಟಾರ್ಟಿಂಗ್ ಒಂದು ದೇವರು ಆ ತರದ ಕಾನ್ಸೆಪ್ಟ್ ಇರಲ್ಲ. ಅವೆಲ್ಲ ಅವ್ರವ್ರಿಗೆ ಬೇಕಾದ ಬಹುದೈವ ಬಹುಆಚರಣೆ ಹಿಂಗೆಲ್ಲ ಇರ್ತದೆ. ಅದು ಈ ಮುಂದೆ ಇದು ಏಕಾದ ಸಾಮ್ರಾಜ್ಯ ಅಂದ್ರೆ ಏಕ ನಾಯಕತ್ವ, ಯುದ್ಧ ಘರ್ಷಣೆ ಇವೆಲ್ಲ ಜಾಸ್ತಿ ಆಗ್ತಾ ಹೋದಾಗ ಬುಡಕಟ್ಟಿನ ಅಪೇಕ್ಷೆಗಳು ಹೆಚ್ಚಾಗ್ತಾ ಹೋಗಿ ಒಂದು ಬುಡಕಟ್ಟು ಇನ್ನೊಂದು ಬುಡಕಟ್ಟಿನ ಮೇಲೆ ದಾಳಿ ಮಾಡೋದು, ಅವ್ರ ವಾಸದ ನೆಲೆಗಳನ್ನ ಆಕ್ರಮಿಸ್ಕೊಳ್ತಕ್ಕಂಥದ್ದು, ಅವರ ಕೃಷಿ ಭೂಮಿಗಳನ್ನ ಆಕ್ರಮಿಸ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ನಡೀತಾ ಹೋದಂತ ಸಂದರ್ಭದಲ್ಲಿ ಏನಾಗ್ತತಿ, ಆ ಬಲಹೀನ ಬುಡಕಟ್ಟುಗಳ ಸಂಸ್ಕೃತಿ ಈ ಪ್ರಧಾನವಾದ ಬುಡಕಟ್ಟುಗಳೊಂದಿಗೆ ಸಮ್ಮಿಳಿತವಾಗಿ ಇದರ ಆಶಯಗಳೆಲ್ಲವೂ ಅಲ್ಲಿ ಬಂದು ಸೇರ್ಕೊಳ್ತವೆ. ಬೇಕಾದ್ರೆ ನೀವು ಈ ಶಿವನನ್ನೇ ನೀವು ಉದಾಹರಣೆಗೆ ತಗೋಬಹುದು. ಶಿವನ ನೋಡ್ರಿ, ಹುಲಿದೋಗಲಿದೆ, ಆನೆ ಚರ್ಮ ಇದೆ, ಖಟ್ವಾಂಗ ಇದೆ, ರುಂಡಮಾಲೆ ಇದೆ, ಇವೆಲ್ಲವೂ ಕೂಡ ಒಂದೊಂದು ಬುಡಕಟ್ಟಿನ, ನಂದಿ ವಾಹನ ಇದೆ, ಇವೆಲ್ಲವೂ ಕೂಡ ಒಂದೊಂದು ಬುಡಕಟ್ಟಿನ ಆಶಯಗಳು. ಅದೇ ರೀತಿ ನೀವು ದೇವಿ ಪ್ರಸಾದ ಚಟ್ಟೋಪಾಧ್ಯಾಯ ಲೋಕಾಯತ ನೀವು ಓದಿದ್ರೆ ಅಲ್ಲಿ ಗೌರಿ ಗಣೇಶನ ಒಂದು ಚಾಪ್ಟರ್ ಬರ್ತದೆ. ಅಲ್ಲಿ ಈ ಗಣೇಶನಲ್ಲಿರುವಂತಹ ಅನೇಕ ಆಶಯಗಳು ಹೆಂಗ ವಿಭಿನ್ನ ಬುಡಕಟ್ಟುಗಳ ಆಶಯಗಳಾಗಿದ್ದಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಹಿಂಗೆ ಆರಂಭದಲ್ಲಿ ಬೇರೆ ಬೇರೆ ವಿಭಿನ್ನ ಬುಡಕಟ್ಟುಗಳ ಆಶಯಗಳಾಗಿರ್ತಕ್ಕಂಥ ವಿಭಿನ್ನ ಕುಲಾಚಾರಗಳು ಕೂಡ ಅವು ಒಂದರೊಳಗೆ ಬಂದು ಸೇರ್ಕೊಳ್ತವೆ, ಒಂದು ದೈವತದ ಕಲ್ಪನೆಯೊಳಗೆ ಬಂದು ಸೇರ್ಕೊಳ್ತವೆ ಅಂತ. ಇದರಿಂದ ಆದಿಮ ಬಹುದೈವತಗಳ ಅಸ್ತಿತ್ವಕ್ಕೆ ಸಂಪೂರ್ಣ ಅಪಾಯ ಬಂದೊದಗಿತು. ವಿಭಿನ್ನ ಬಲಹೀನ ಬುಡಕಟ್ಟುಗಳ ದೈವ ಕಲ್ಪನೆಗಳು ಏಕದೇವತಾ ಕಲ್ಪನೆಯಲ್ಲಿ ಕರಗಿ ಹೋದವು.
ತಾಂತ್ರಿಕ ಪಂಥ ಪರಂಪರೆಗಳ ಕಾಳಿ, ಚೌಡಿ, ದುರ್ಗೆ, ಮಾರಿ ಮುಂತಾದವು ಅಖಂಡ ಶಕ್ತಿ ದೇವತೆಯಲ್ಲಿ ಲೀನವಾಗಿ ಅವೈದಿಕ ಧರ್ಮದ ಪಾರ್ವತಿ ಜನಿಸಿದಳು. ಈಕೆಯೊಬ್ಬಳೇ ಈಗ ಈ ಮೊದಲಿನ ಬಹುದೇವತೆಗಳ ಯುದ್ಧ, ತಂತ್ರ, ಸಂತಾನ ವೃದ್ಧಿ, ಪಶು ಪ್ರಜನನ, ಕೃಷಿ ಸಂಪದ, ರೋಗ ನಿವಾರಣೆ, ಬರ, ಕ್ಷಾಮ ಎಲ್ಲ ಆಶಯಗಳನ್ನು ಪ್ರತಿನಿಧಿಸುವಂತಾದಳು. ಕ್ಷಾಮ ಕಾಲರಗಳ ಮಾರಿಯು, ಸಂತಾನಧಾತ್ರಿಯರಾದ ದ್ಯಾಮವ್ವರು, ಕೋಟೆ ಕೊತ್ತಲಗಳ ರಕ್ಷಕಿಯರು, ವೈರಿಗಳ ನಾಶಕಿಯರು ಆದ ದುರ್ಗೆ, ಕಾಳಿ, ಚೌಡಿಯರು ಈ ಎಲ್ಲವೂ ಪಾರ್ವತಿಯಲ್ಲಿ ಅಡಗಿ ಹೋದವು. ಈ ಎಲ್ಲ ವಿಭಿನ್ನ ರೂಪಗಳ ಮೂಲ ಈಗ ಪಾರ್ವತಿ ಆಗ್ಬಿಟ್ಲಿ. ಈಗ ನೋಡಿ, ನಮ್ಮ ಪುರಾಣಗಳು ಏನ್ ಹೇಳ್ತವೆ, ಕಾಳಿ ಒಂದು ಪಾರ್ವತಿ ಅವತಾರವಾಗಿ ಕಾಣ್ತಾಳೆ. ಆದ್ರೆ ಅದು ಮೂಲ ಕಲ್ಪನೆ ಹಾಗಲ್ಲ. ಅವೆಲ್ಲಾ ಕಲ್ಪನೆಗಳನ್ನ ಒಂದು ಅಖಂಡ ದೇವತೆಯ ಕಲ್ಪನೆಯಲ್ಲಿ ಇವರು ಲೀನಗೊಳಿಸ್ಬಿಟ್ರು, ಪುರಾಣಕರ್ತರು, ಮುಂದಿನ ಚರಿತ್ರಕಾರರು. ಹಾಗಾಗಿ ಅವೆಲ್ಲ ಕಾಳಿ ಬೇರೆ, ದುರ್ಗೆ ಬೇರೆ, ಎಲ್ಲ ಆಯಾ ಶಕ್ತಿಯ ದೇವತೆಗಳ ಆರಾಧನೆ ಒಂದೊಂದು ಉದ್ದೇಶಕ್ಕಿತ್ತದು. ಈಗ ನಾವು ಎಲ್ಲ ಬಹಳ ನೋಡಿದ್ವಿ ನೋಡ್ರಿ, ಕೆರೆ ಏರಿ ಮೇಲೆಲ್ಲ ಕೆರೆ ಚೌಡಗಳು ಇರ್ತವೆ, ಕೋಟೆ ಕೊತ್ತಲ ಇರೋ ಕಡೆ ದುರ್ಗಮ್ಮಗಳು ಇರ್ತವೆ. ಹಂಗಾಗಿ ಯುದ್ಧದ ಆಶಯ ದುರ್ಗೆ ಇವರಲ್ಲಿ ಉಂಟು. ಕಾಲ್ರ ಬಂತಂದ್ರೆ ಮಾರಿ ಆಕಿ ಮಾರಿ ದೇವತೆ ರೋಗ ನಿವಾರಕ್ಕೆ ಅಂತ. ಈಕೆ ಊರಲ್ಲಿ ಪೂಜೆ ಆಗ್ತಕ್ಕಂತ ಕೋಣನ ಬಲಿ ತೆಗೆದುಕೊಳ್ತಕ್ಕಂಥ ದ್ಯಾಮವ್ವ ಈಕೆ ಸಂತಾನಧಾತ್ರಿ ಈಕೆ ಅಲ್ವಾ. ಈ ತರ ಹಿಂಗ್ ಬೇರೆ ಬೇರೆ ಒಂದೊಂದು ಆಶಯಕ್ಕೆ ಒಂದೊಂದು ದೇವತೆಗಳನ್ನ ಅವ್ರು ಕಟ್ಕೊಂಡಿದ್ರು. ಆದ್ರೆ ಅವೆಲ್ಲವುಗಳನ್ನು ಪಾರ್ವತಿಯಲ್ಲಿ ಇವ್ರು ಏನ್ ಮಾಡಿದ್ರು, ಅಖಂಡಗೊಳಿಸಿದ್ರು. ಆಮೇಲೆ ಅದನ್ನ ಚರಿತ್ರೆ ತಿರುಬಿಟ್ರು. ಹೆಂಗಂದ್ರೆ ದುರ್ಗವನ್ ಮೂಲ ಇರೋದ್ ಪಾರ್ವತಿಯಲ್ಲಿ, ಕಾಳೆ ಮೂಲ ಇರೋದ್ ಪಾರ್ವತಿಯಲ್ಲಿ ಅಂತ ಹಿಂಗೆ ಅದು ಒಂದು ಅವತಾರ ಹಾಕಿದ್ವು ಅಂತ ಹಿಂಗೆ ಅದನ್ನ ನಮಗೆ ಉಲ್ಟಾ ಚರಿತ್ರೆ ಹೇಳಕ್ ಶುರು ಮಾಡಿದ್ರು. ಹಾಗಾಗಿ ಅಷ್ಟಲಕ್ಷ್ಮಿ, ಸಪ್ತಮಾತೃಕೆ, ನವದುರ್ಗಿಯರ ಕಲ್ಪನೆ ಇವೆಲ್ಲವೂ ಕೂಡ ಇಲ್ಲಿ ಬೆಳೆದ್ವು. ವೇದಾಂತಗಳಲ್ಲಿ ಅಗ್ನಿ, ಅನ್ನ, ನೀರು, ಗಾಳಿಗಳು, ಏಕಬ್ರಹ್ಮನ ಕಲ್ಪನೆಯಲ್ಲಿ ಅಲ್ಲಿ ವೈದಿಕ ಚರಿತ್ರೆ ಒಂದು ಬರ್ತದಲ್ಲ, ರೀತಿ ಬರ್ತಾಳೆ, ಆಮೇಲೆ ಉಷೆ ಬರ್ತಾಳೆ. ನಾನೀಗ ಅದನ್ನೆಲ್ಲ ಇಲ್ಲಿ ಟಚ್ ಮಾಡ್ಲಿಕ್ಕೆ ಹೋಗಲ್ಲ, ಸುಮ್ಮನೆ ಒಂದಷ್ಟು ಏನೋ ಬೇಕಾದ ಪಾಯಿಂಟ್ಸ್ ಕ್ರಾಸ್ ಮಾಡ್ಕೊಂತೀನಿ ಅಷ್ಟೇ. ನಾನು ವೈದಿಕ ಪರಂಪರೆಯ ವಿಚಾರ ಬೇರೆ ಆಗ್ತದ. ಅದು ಅಲ್ಲಿ ಅದಿತಿ, ಉಷಾ ಅವರೆಲ್ಲ ಬರ್ತಾರೆ. ವಿಷಯ ಅದೆಲ್ಲ ಅದು ಹೆಣ್ಣು ದೇವತೆಯ ಕಲ್ಪನೆ ಅಲ್ಲಿ ಬರ್ತದೆ. ಅದು ಈಗ ಅದನ್ನ ನಾನು ಮುಟ್ಟಕ್ ಹೋಗಲ್ಲ. ನಾನು ಕೇವಲ ದ್ರಾವಿಡ ಪರಂಪರೆಯ ಶಾಕ್ತ, ತಾಂತ್ರಿಕ ಮತ್ತು ಶೈವ ಪರಂಪರೆಗೆ ಸಂಬಂಧಪಟ್ಟದನ್ನ ಮಾತ್ರ ಎಳೆದುಕೊಂಡು ಹೋಗ್ತಾ ಇದೀನಿ ಅಷ್ಟೇ. ಹಾಗಾಗಿ ಇಲ್ಲಿ ನೋಡ್ರಿ, ವೇದದಲ್ಲಿ ಏನಾಗ್ತತಿ, ನಾವು ಉಪನಿಷತ್ತುಗಳನ್ನು ಓದಿದ್ರೆ ಮೊದ್ಲು ಅನ್ನನೇ ಬ್ರಹ್ಮ, ಉಸಿರೇ ಬ್ರಹ್ಮ, ಪ್ರಾಣವೇ ಬ್ರಹ್ಮ ಅಂತ ಈ ತರ ಕಲ್ಪನೆ ಇರ್ತದೆ. ಅಂದ್ರೆ ನೋಡ್ರಿ, ಇವೆಲ್ಲವೂ ಅಂದ್ರೆ ಮನುಷ್ಯ ಯಾವ ಶಕ್ತಿಯಿಂದ ಬದುಕಿದ್ದಾನೆ, ಉಸಿರಿನಿಂದ ಬದುಕಿ ಅಂದ್ರೆ ಉಸಿರೇ ಬ್ರಹ್ಮ. ಹಂಗಾಗಿ ಅನ್ನದಿಂದ ಬದುಕಿದಾನೆ, ಅನ್ನನೇ ಬ್ರಹ್ಮ, ಗಾಳಿಯಿಂದ ಬದುಕಿನ ಗಾಳಿಯೇ ಬ್ರಹ್ಮ. ಈ ತರ ಕಲ್ಪನೆಗಳೆಲ್ಲ ಇರ್ತವೆ. ಅದೆಲ್ಲ ಹೋಗಿ ಕೊನೆಗೆ ಏಕಬ್ರಹ್ಮನ ಕಲ್ಪನೆ ಬಂದು, ಆಮೇಲೆ ಆ ಬ್ರಹ್ಮ ಮತ್ತೆ ನಮ್ಮ ಹೃದಯದೊಳಗದನಂತ, ಈ ಜಗತ್ ಕಾರಣನು ಈ ಜಗತ್ತನ್ನ ಸೃಷ್ಟಿಸಿ ಆ ಜಗತ್ತಿನೊಳಗ ಅವನು ಲೀನವಾಗಿಬಿಟ್ಟ ಅನ್ನುವಂಥ ಕಲ್ಪನೆಗಳು ಆಮೇಲೆ ಮುಂದೆ ಅವು ಬೇಕಂತ ಹೋಗ್ತವೆ. ನೋಡಿ, ಇದರ ನಂತರ ಬಹುದೊಡ್ಡ ಸಾಮ್ರಾಜ್ಯಗಳ ಉಗಮದೊಂದಿಗೆ ಶಿಕ್ಷಣ, ತತ್ವಜ್ಞಾನ ಬೆಳೆದು ಅದ್ವಿತೀಯ ಬ್ರಹ್ಮನ ಕಲ್ಪನೆ ಅದು ಬಲಿಷ್ಠಗೊಂಡು ಈ ಬ್ರಹ್ಮ ಪದವಿಯನ್ನು ಭಾರತದ ನೆಲದಲ್ಲಿ ವೈದಿಕರ ವಿಷ್ಣುವಿಗೂ ಅವೈದಿಕರ ಶಿವರುದ್ರನಿಗೂ ಇಲ್ಲಿ ಆರೋಪಿಸಲಾಯಿತು. ಈ ಬ್ರಹ್ಮದ ಪ್ರತಿಪಾದನೆಯು ಗೋಚರವಾದ ಚತುರ್ಮುಖ ಬ್ರಹ್ಮನೆಂದು, ಅಗೋಚರವಾದ ಪರಬ್ರಹ್ಮನೆಂದು ಎರಡು ರೀತಿಯಲ್ಲಿ ಇದನ್ನ ಮಾಡಲಾಗಿದ್ದು, ಈ ಅಗೋಚರ ಪರಬ್ರಹ್ಮನನ್ನ ಪರಮಪುರುಷ ಅಂತಲೂ ಕೂಡ ಕರೆಯಲಾಯಿತು. ಶೈವ ಪಂಥದವರು ಶಿವನೇ ಪರಮಪುರುಷ ಪರಬ್ರಹ್ಮನೆಂದರು. ವೈಷ್ಣವರು ಆ ಪದವಿಯನ್ನ ವಿಷ್ಣುವಿಗೆ ಕಟ್ಟಿ ಹಾಕಿದರು. ವಿಶ್ವದ ಒಟ್ಟು ನಾಟಕವನ್ನು ಸೃಷ್ಟಿ, ಸ್ಥಿತಿ, ಲಯ ಎಂದು ಮೂರಾಗಿ ವಿಭಜಿಸಿ ಬ್ರಹ್ಮನನ್ನ ಸೃಷ್ಟಿಕರ್ತನೆಂದು, ವಿಷ್ಣುವನ್ನ ಸ್ಥಿತಿಕರ್ತನೆಂದು, ಮಹೇಶ್ವರ ಅಥವಾ ರುದ್ರನನ್ನ ಲಯಕರ್ತನೆಂದು ವಿಂಗಡಿಸಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಇಲ್ಲಿ ಈ ಪ್ರತಿಪಾದನೆಯ ಪಥದ ಉನ್ನತ ರೂಪವಾಗಿ ಬೆಳೆದ ಏಕದೇವತಾವಾದವು ಇಲ್ಲಿ ಮುಂದೆ ಏನಾಗಿದೆ ನೋಡ್ರಿ. ಈ ಪ್ರತಿಪಾದನೆಯ ಪಥದ ಉನ್ನತ ರೂಪವಾಗಿ ಬೆಳೆದ ಏಕದೇವತಾವಾದವು ವೈಷ್ಣವ, ಶೈವ ಎಂದು ಮತ್ತೆ ಎರಡು ಪಂಗಡಗಳಲ್ಲಿ ವಿಭಜಿತವಾಗಿಯೇ ನಿಂತಿತು. ಇದು ಪರಬ್ರಹ್ಮ, ಪರಮಪುರುಷ ಅಂತ ಅಂದ್ರೂ ಕೂಡ ಅದನ್ನ ಎರಡು ಬೇರೆ ಬೇರೆ ಪಂಥಗಳು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ಕೊಳ್ಳಿಕ್ ಪ್ರಾರಂಭ ಮಾಡಿದ್ವು. ಶೈವ ಪಂಥದವರು ಪರಬ್ರಹ್ಮ, ಪರಮಪುರುಷ ಅಂದ್ರೆ ಶಿವ ಅಂತ ಹೇಳಕತ್ತಿದ್ರು. ಇವರು ವೈಷ್ಣವ ಪಂಥದವರು ವಿಷ್ಣು ಅಂತ ಹೇಳಕತ್ತಿದ್ರು. ಹಂಗಾಗಿ ವೈಷ್ಣವರು ವಿಷ್ಣುವೇ ಪರಬ್ರಹ್ಮ ಪರಮಾಜನನು, ಅವನೇ ಈ ಲೋಕದೊಡೆಯ ಎಂದರೆ, ಇದನ್ನೊಪ್ಪದ ಶೈವರು ಶಿವನೇ ಪರಬ್ರಹ್ಮ ಪರಮಪುರುಷ ಎಂದರು ಮಾತ್ರವಲ್ಲ, ಶಿವನೇ ಸರ್ವಶ್ರೇಷ್ಠ, ಸರ್ವಕರ್ತೃ, ವಿಷ್ಣುವು ಶಿವನಿಗೆ ಅಧೀನ ಎಂಬ ಪ್ರತಿಪಾದನೆಯನ್ನು ಕೂಡ ಅವರು ಮುಂದೆ ಮಾಡ್ಲಿಕ್ಕೆ ಹೋದ್ರವರು. ಇಂಥ ತಾಕಲಾಟದ ದೇವತೆಗಳ ಕಲ್ಪನೆಗಳನ್ನೇ ಒಪ್ಪದ ನಾಸ್ತಿಕ ಪಂಥಗಳಾಗಿ
ಲೋಕಾಯತ ಚಾರ್ವಾಕರಲ್ಲದೆ ಜೈನ ಬೌದ್ಧಗಳು ಕೂಡ ಭಾರತದಲ್ಲಿ ತಲೆ ಎತ್ತಿದವು. ಆಸ್ತಿಕ ಧರ್ಮಗಳಲ್ಲೊಂದಾದ ಶೈವವು ಅತ್ಯಾರಂಭದಲ್ಲಿ ತಾಂತ್ರಿಕ ಶಾಕ್ತದಿಂದ ಹೊರಹೊಮ್ಮಿದ ಧರ್ಮವಾಗಿದ್ದು ಇದು ಮೊದಲು ಕೇವಲ ಒಂದು ವ್ರತವಾಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಶೈವ ಧರ್ಮ ಅನ್ನೋದು ಇದು ಸ್ಟಾರ್ಟಿಂಗ್ ಇನ್ಸ್ಟಿಟ್ಯೂಷನಲೈಸ್ಡ್ ರಿಲಿಜಿಯನ್ ಅಲ್ಲ, ಇದು ಕಾಸ್ಮಿಕ್ ರಿಲಿಜಿಯನ್ನಿನ ಒಂದು ಭಾಗ. ನಾನು ಆಗ್ಲೇ ಹೇಳಿದೆ, ತಾಂತ್ರಿಕ ಲೋಕಾಯತ ಪಂಥದ ಅದರಿಂದ ಹುಟ್ಟಿರ್ತಕ್ಕಂಥದ್ದು ಯಾವುದು? ಶಾಕ್ತ. ಆ ಶಾಕ್ತದ ಒಳಗಿಂದ ಹುಟ್ಟಿದ್ದು ಮುಂದೆ ಶೈವ. ಹಾಗಾಗಿ ಶೈವ ಬಹಳ ಪ್ರಾರಂಭದಲ್ಲಿ ಅದು ಎಕ್ಸ್ಟ್ರೀಮ್ ತಾಂತ್ರಿಕ್ ಆಗಿರ್ತದೆ. ಆಮೇಲೆ ಅದು ಒಂದು ಕಾಸ್ಮಿಕ್ ರಿಲಿಜಿಯನ್ನಿನ ಭಾಗವಾಗಿರ್ತದೆ. ಅದು ಮುಂದೆ ಏನಾಗ್ತತಿ, ನಂತರ ಇನ್ಸ್ಟಿಟ್ಯೂಷನಲೈಸ್ ಆಗ್ತದೆ. ಅದು ಅಂದ್ರೆ ಸಂಸ್ಥೀಕರಣಗೊಳ್ತದೆ. ಧರ್ಮ ಅಂತಕ್ಕಂಥದ್ದು ಸಂಸ್ಥೀಕರಣಗೊಳ್ತದೆ. ಅದು ಇದು ಮೊದಲು ಕೇವಲ ಒಂದು ವ್ರತ. ಅದು ಫಸ್ಟ್ ಅದನ್ನ ಆಗಮಗಳಲ್ಲಿ ಶಾಂಭವ ವ್ರತ ಅಂತ ಕರೀತಾರೆ. ಅದನ್ನ ವರ್ಷದ ಒಂದು ನಿರ್ದಿಷ್ಟ ಕಾಲಕ್ಕೆ ಯಾವುದೋ ಒಂದು ಮಾಸದಲ್ಲಿ ಅದನ್ನ ಕೆರೆ ದಂಡಿಗೆ ಹೋಗಿ ಅಲ್ಲಿ ಮಣ್ಣು ಮರಳು ತಗೊಂಡು ಅಲ್ಲೇ ಲಿಂಗ ಅದನ್ನು ರೂಪಿಸಿ ಅದನ್ನ ಅಲ್ಲೇ ಪೂಜೆ ಮಾಡಿ ಅಲ್ಲೇ ಬಿಟ್ಟು ಬರ್ತಕ್ಕಂಥದ್ದು ಈ ರೀತಿ ಒಂದು ನಿಯಮ ಇರ್ತೈತಿ. ಶಾಶ್ವತವಾದ ಕಲ್ಲಿನ ಲಿಂಗ, ಗುಡಿ ಇವನ್ನೆಲ್ಲ ಕಟ್ಟಿ ಅದಕ್ಕೆ ಪೂಜಾರಿ ಅವೆಲ್ಲ ಏನಿರಲ್ಲ. ಹಂಗಿದ್ದದ್ದು ಮುಂದೆ ಏನಾಯ್ತು, ಒಂದು ಮತವಾಗಿಬಿಡ್ತದೆ. ವ್ರತವಾಗಿ ಮತ ಆಯ್ತದು. ಅದು ಚಾರಿತ್ರಿಕ ಕಾಲಘಟ್ಟಗಳಲ್ಲಿ ಸುಮಾರು ನನ್ನ ಪ್ರಕಾರ ಒಂದು 2-3 ಸಾವಿರ ವರ್ಷಗಳ ಹಿಂದೆನೆ ಒಂದು ಸ್ಥಿರವಾದ ಮತವಾಗಿ ಅದು ಪರಿವರ್ತನೆಗೊಂಡಿತು. ಇದರ ಅತ್ಯಾರಂಭದ ಧರ್ಮ ಗ್ರಂಥಗಳಾಗಿ ತಂತ್ರಾಗಮಗಳು ಇದ್ದು ಅದರಲ್ಲಿ ಅತಿಮಾರ್ಗಿಕ ತಾಂತ್ರಿಕ ಲಕ್ಷಣ ಹೊಂದಿದ್ದವನ್ನು ಅಸದಾಗಮಗಳೆಂದು, ವೈದಿಕ ತಾಂತ್ರಿಕ ಎಂಬ ಕಲಬೆರಕೆ ಲಕ್ಷಣ ಹೊಂದಿದವನ್ನು, ಅಂದ್ರೆ ಇವು ಸ್ವಲ್ಪ ಸಾತ್ವಿಕ ಅಂತ, ಅವು ತೀರಾ ತಾಂತ್ರಿಕವಾಗಿರ್ತಕ್ಕಂಥವನ್ನ ಅಸದಾಗಮಗಳು ಅಂತ ಕರೆದ್ರು. ಸ್ವಲ್ಪ ಸಾತ್ವಿಕ ಮತ್ತು ಒಂದಿಟ್ಟು ವೈದಿಕತೆಯನ್ನು ಬೆರೆಸ್ಕೊಂಡಿರ್ತಕ್ಕಂಥವನ್ನ ಇವುಗಳನ್ನ ಸದಾಗಮಗಳು ಅಂತ ಕರೆದ್ರು. ಇವುಗಳು ಇಲ್ಲಿ ನೋಡ್ರಿ, ಇವು ಪ್ರತ್ಯೇಕ ಆಗಮಗಳು ಅಂತಾನೂ ಅಲ್ಲ. ಅಲ್ಲಿ ಆಗಮದ ಪೂರ್ವಾರ್ಧ ಉತ್ತರಾರ್ಧ ಅಂತ ಎರಡು ಭಾಗ ಮಾಡ್ತಾರೆ ಅವರು. ಪೂರ್ವಾರ್ಧ ತಾಂತ್ರಿಕ, ಉತ್ತರಾರ್ಧ ಅದು ಸಾತ್ವಿಕ ವೈದಿಕ ಒಂದ್ ರೀತಿ. ಹಂಗಾಗಿ ಅಸದಾಗಮ ಅಂದ್ರೆ ಒಂದು ಆಗಮದ ಪೂರ್ವ ಭಾಗ, ಸದಾಗಮ ಅಂದ್ರೆ ಅದೇ ಆಗಮದ ಉತ್ತರ ಭಾಗ ಅಂತ ಈ ರೀತಿ ಅರ್ಥ ಕಟ್ಟೋ ಒಂದು ಪ್ರಯತ್ನಗಳನ್ನ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ, ವೇದಕಾಲೀನ ರುದ್ರದೇವತೆ ಮತ್ತು ರುದ್ರ ಮರುತ ಗಣರು ಶೈವದ ಭಾಗ ಆಗಿರತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇದೇ ಈ ಧರ್ಮಕ್ಕೆ ಹೊಸ ತಿರುವನ್ನ ಕೊಡ್ತಕ್ಕಂಥದ್ದು. ರುದ್ರ ಮೂಲತಃ ವೈದಿಕ ದೇವತೆ, ಮರುತಗಣಗಳೆಲ್ಲ ಅಲ್ಲೇ ಬರ್ತವೆ. ಅವರೆಲ್ಲ ಆದಿತ್ಯರು ಅನ್ನುವಂಥ ಕಲ್ಪನೆ ಬರುತ್ತದೆ. ಅದೆಲ್ಲ ಒಂದು ಚರ್ಚೆ ವಿಚಾರ. ಈ ರುದ್ರ ಮರುತಗಣರು ಏನ್ ಮಾಡ್ತಾರೆ, ಇವರು ಶೈವ ಪಂಥವನ್ನ ಸ್ವೀಕಾರ ಮಾಡ್ಕೊಳ್ತಾರೆ. ಹಂಗಾಗಿ ಶೈವದ ಭಾಗವಾಗಿಬಿಟ್ರು ಅವರು. ಇದೇ ರಾತ್ಯ ಪರಂಪರೆಯ ಅಂಶ. ನೋಡ್ರಿ, ನಾವು ಭಾರತದ ಇತಿಹಾಸದಲ್ಲಿ ರಾತ್ಯ ಪರಂಪರೆಯನ್ನ 3 ಧರ್ಮ ಪ್ರಕಾರಗಳಿಗೆ ಕಾರಣವಾದದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ್ಯಾವುದಂದ್ರೆ ಶೈವ, ಜೈನ, ಬೌದ್ಧ. ಈ 3 ಮತ ಪಂಥಗಳು ರಾತ್ಯ ಪರಂಪರೆಯಿಂದ ಹುಟ್ಟಿದವೆ ಅಂತ. ರಾತ್ಯ ಪರಂಪರೆ ಅಂದ್ರೆ ಇದು ಆರ್ಯ ಅನಾರ್ಯರ ಸಮ್ಮಿಶ್ರಣದ ಅಸುರ ಪ್ರಧಾನವಾದ ಕ್ಷತ್ರಿಯ ಪ್ರಧಾನವಾದ ಪರಂಪರೆ. ಇದೇನೇ ಮುಂದೆ ಉಪನಿಷತ್ ಪರಂಪರೆಗೂ ಕೂಡ ಕಾರಣವಾಗುತ್ತೆ ಅನ್ನುವಂಥದ್ದನ್ನ ನಾವು ಚರಿತ್ರೆಯ ಅನೇಕ ಆಕರಗಳನ್ನು ಓದ್ತಾ ಬಂದಾಗ ಕೆಲವು ಸೂಕ್ಷ್ಮಗಳು ನಮಗೆ ಗೊತ್ತಾಗ್ತವೆ. ಹಾಗಾಗಿ ಇಲ್ಲಿಂದ ನಂತರ ಶೈವ ಧರ್ಮವು ತಾಂತ್ರಿಕ ಶಾಕ್ತದಿಂದ ದೂರ ಸರಿ, ಅಂದ್ರೆ ಯಾವಾಗ ಇವರು ರಾತ್ಯರು ಬಂದು ವೈದಿಕತೆಯನ್ನು ಬಂದು ಇವರು ಅಂಟಿಸ್ಬಿಡ್ತಾರೆ, ಆವಾಗ ಅಂದ್ರೆ ರುದ್ರ ಪರಂಪರೆ, ಮರುತ ಗಣ ಪರಂಪರೆ ಯಾವಾಗ ಬಂದು ಶೈವ ಪರಂಪರೆಯೊಳಗೆ ಸೇರ್ಕೊಳ್ತತಿ, ಆಗ ಮೂಲತಃ ತಾಂತ್ರಿಕವಾಗಿರ್ತಕ್ಕಂಥ ಶಾಕ್ತ ಶೈವ ಅದು ತಾಂತ್ರಿಕದಿಂದ ದೂರ ಸರಿದು ವೈದಿಕ ಅಂಶಗಳಿಂದ ಪ್ರಭಾವಿತಗೊಂಡು ಒಂದು ಹೊಸ ರೂಪ ತಾಳ್ತಾ ಬಂತು. ಇದೆಲ್ಲ ಕನಿಷ್ಠ 2000 ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ವಿಚಾರಗಳಿವೆಲ್ಲ. ಇವು ಈಗ ಇದು ಅಂತಲ್ಲ. ಹಾಗಾಗಿ ಇವತ್ತು ಇದೇ ಲಿಂಗಾಯತ ವೀರಶೈವ ಧರ್ಮದ ಪೂರ್ವ ಪ್ರಾಚೀನ ನೆಲೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಇವತ್ತು ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಅಂತ ನಾವು ವಚನಗಳ ಆಧಾರ ಇಟ್ಕೊಂಡು ಅಥವಾ ಸಿದ್ಧಾಂತ ಶಿಖಾಮಣಿಯನ್ನ ಇಟ್ಕೊಂಡು ಅಥವಾ ಆಗಮಗಳನ್ನ ಇಟ್ಕೊಂಡು ಇವತ್ತು ಏನ್ ಮಾತಾಡ್ತಾ ಇದೀವಿ, ಇದೆಲ್ಲದಕ್ಕೂ ಈ ರೀತಿಯ ಒಂದು ಹಿನ್ನೆಲೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಡೀ ಭಾರತದ ಪರಂಪರೆಯಲ್ಲಿ ನಾವು ಕರ್ನಾಟಕಕ್ಕೆ ಸೀಮಿತವಾಗಿ ಅಥವಾ ಆಂಧ್ರ, ಕರ್ನಾಟಕ, ತಮಿಳುನಾಡು ಈ 3 ರಾಜ್ಯಕ್ಕೆ ಸೀಮಿತವಾಗಿ ಯಾವುದೋ ಕೆಲವು ವಿಚಾರಗಳನ್ನ ನಾವು ಹೇಳ್ಬಹುದು. ಆದ್ರೆ ಅದನ್ನ ಅಖಂಡ ಭಾರತದ ನೆಲೆಯಲ್ಲಿ ನಿಂತು ನೋಡಿದಾಗ ಅದಕ್ಕೊಂದು ತಾಂತ್ರಿಕ ಶಾಕ್ತದ ಇತಿಹಾಸದ ಹಿನ್ನೆಲೆ ಇದೆ. ಆ ಹಿನ್ನೆಲೆಯಿಂದ ಇದು ಮುಂದೆ ದಕ್ಷಿಣ ಭಾರತದಲ್ಲಿ ಲಿಂಗಾಯತ ವೀರಶೈವ ಅನ್ನುವಂತ ಧರ್ಮವಾಗಿ ಹುಟ್ಟಿತು. ಅದಕ್ಕೊಂದು ಇಂಥದ್ದೊಂದು ಪ್ರೀ ಹಿಸ್ಟರಿ, ಒಂದು ಬ್ಯಾಕ್ ಗ್ರೌಂಡ್ ಇದೆ ಅನ್ನೋದನ್ನ ತಿಳ್ಕೋಬೇಕು. ನಾನು ಅದನ್ನ ಹೇಳ್ತಾ ಇದ್ದೀನಿ, ಬ್ಯಾಕ್ ಗ್ರೌಂಡ್. ಇನ್ನು 3ನೇದು ಮಾನವಿಕ ಆಧ್ಯಾತ್ಮಿಕ ಧರ್ಮ ಅಂತ ಹೇಳಿದೆ ನಾನು ಆಗ್ಲೇ. ಇದನ್ನ ಸ್ವಲ್ಪ ಇಲ್ಲಿ ವಿಚಾರ ಅರ್ಥ ಮಾಡ್ಕೋಬೇಕು. ನಾವು ಒಂದಕ್ಕೊಂದು ಗೋಗಲ್ ಮಾಡ್ಕೋಬಾರದು. 1ನೇದು ಕಾಸ್ಮಿಕ್ ರಿಲಿಜಿಯನ್, 2ನೇದು ಇನ್ಸ್ಟಿಟ್ಯೂಷನಲೈಸ್ಡ್ ರಿಲಿಜಿಯನ್, ಅಂದ್ರೆ
ವಿಶ್ವಾತ್ಮಕ ಧರ್ಮ ಮೊದಲು. ಎಲ್ಲಾ ಜಗತ್ತಿನ ಎಲ್ಲಾ ಧರ್ಮಗಳಿಗೂ ವಿಶ್ವಾತ್ಮಕ ಧರ್ಮ ಪ್ರಾಚೀನವಾದ್ದು. ಕ್ರಿಶ್ಚಿಯನ್ ಧರ್ಮ ಹುಟ್ಟೋದಕ್ಕಿಂತ ಮುಂಚೆ ಆ ಜನಗಳಿಗೆ ಒಂದು ಧರ್ಮ ಇತ್ತು, ಅದು ವಿಶ್ವಾತ್ಮಕ ಧರ್ಮ ಆಗಿತ್ತು. ಅದೇ ರೀತಿ ಬೇರೆ ಎಲ್ಲ ಯಹೂದಿಗಳಿಗೆ ಒಂದು ಧರ್ಮ ಇತ್ತು, ಅವರು ಅದಕ್ಕಿಂತ ಮುಂಚೆ ಅವರು ಒಂದು ವಿಶ್ವಾತ್ಮಕ ಧರ್ಮದ ಭಾಗವಾಗಿದ್ರು. ಅದೇ ರೀತಿ ಬೌದ್ಧರು, ಜೈನರು, ಇಸ್ಲಾಂ ಧರ್ಮದವರು ಎಲ್ಲರೂ ಕೂಡ ಅದಕ್ಕಿಂತ ಹಿಂದಕ್ಕೆ ಅವ್ರಿಗೊಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ಪರಂಪರೆಯ ಚರಿತ್ರೆ ಇತ್ತು. ಅದನ್ನ ನಾವು ವಿಶ್ವಾತ್ಮಕ ಕಾಸ್ಮಿಕ್ ಅಂತ ಕರಿತೀವಿ. ಕೆಲವು ಕಡೆ ಅದನ್ನ ಶೋಧಿಸಿ ವ್ಯಾಖ್ಯಾನಿಸಿಕೊಳ್ಳಿಕ್ಕೆ ಸಾಧ್ಯವಾಗಿದೆ, ಕೆಲವು ಕಡೆ ಆಗದೆ ಇರಬಹುದು. ಈಗ ಇದು ಮೂರನೇದು ಯಾವುದು ಅಂದ್ರೆ ಆಧ್ಯಾತ್ಮಿಕ. ನೋಡಿ, ಇದು ಅತ್ಯಂತ ಮಾಡರ್ನ್ ಮತ್ತೆ ಬಹಳ ಡೆವಲಪ್ಡ್ ಕಲ್ಚರ್ ನಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಧರ್ಮ. ಇವತ್ತು ನಾವೇನ್ ಮಾತಾಡ್ತಾ ಇದೀವಿ ಅಂದ್ರೆ ಇದನ್ನ ಹಿಡ್ಕೊಂಡು ಎಲ್ಲದ ಹಿಂದಿದೆಲ್ಲ ಅದ ಅಂತ ಹೇಳಕೊಂಡಿದೀವಿ ನಾವು. ಹೌದಾ? ಇದ್ರದ್ದು ಹೆಂಗ ಅಂತ ವಿಚಾರ ಮಾಡೋಣ ಇಲ್ಲಿ. ನೋಡಿ, ಈ ಪರಿಕಲ್ಪನೆಯ ಧರ್ಮದ ನೆಲೆಯು ದೇಶಾತೀತವಾದುದು. ಅಂದ್ರೆ ಯಾವುದು ನಾನು ಆಧ್ಯಾತ್ಮಿಕ ಸ್ಪಿರಿಚುವಲ್ ಅಂತ ಕರಿತಾ ಇದ್ದೀನಿ, ಮಾನವಿಕ ಹ್ಯೂಮನ್ ಆಧ್ಯಾತ್ಮ ಅಂದ್ರೆ ಸ್ಪಿರಿಚುವಲ್, ಇದನ್ನೇನಂತ ಕರಿತಾ ಇದ್ದೀನಿ, ಈ ಧರ್ಮ ಇದರ ನೆಲೆ ದೇಶಾತೀತವಾದುದು ಮತ್ತು ಆಧುನಿಕ ತಾತ್ವಿಕ ಜಿಜ್ಞಾಸೆಯ ತಳಹದಿಯಿಂದ ಹುಟ್ಟಿದ ಸಾರ್ವತ್ರಿಕ ಧರ್ಮವಾಗಿದೆ ಅಂತ. ನೋಡಿ, ಇದಕ್ಕೆ ಆಧ್ಯಾತ್ಮಿಕ ತಾತ್ವಿಕ ಜಿಜ್ಞಾಸೆಯ ತಳಹದಿಯಿಂದ ಹುಟ್ಟಿದ ಸಾರ್ವತ್ರಿಕ ಧರ್ಮವಾಗಿದೆ, ಯೂನಿವರ್ಸಲ್ ರಿಲಿಜಿಯನ್. ಇದು ಕ್ರಿಶ್ಚಿಯನ್ರಿಗಷ್ಟ ಅಥವಾ ಇಸ್ಲಾಂ ಧರ್ಮದವರಿಗಷ್ಟ ಅಥವಾ ಇನ್ನೊಂದು ಧರ್ಮದವರಿಗಷ್ಟ ಸೀಮಿತವಾದಂತ ಅಲ್ಲ, ಇದು ಎಲ್ಲರಿಗೂ ಸೇರಿದ್ದು. ಇದು ಯೂನಿವರ್ಸಲ್ ರಿಲಿಜಿಯನ್. ಇಲ್ಲಿ ವೈಷ್ಣವ, ಶೈವ, ಬೌದ್ಧ, ಜೈನ, ಕ್ರಿಶ್ಚಿಯನ್, ಇಸ್ಲಾಂ ಇತ್ಯಾದಿ ಭೇದಗಳು ಇಲ್ಲವೇ ಇಲ್ಲ, ಅದರ ಛಾಯೆ ಇಲ್ಲ ಇಲ್ಲಿ. ಅದರ ಇತಿಮಿತಿಗಳು ಕೂಡ ಇಲ್ಲಿಲ್ಲ. ಇದು ಕುಲಾಚಾರ ಸಂಬಂಧ ಧರ್ಮವಲ್ಲ, ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಇಲ್ಲಿ ಗಿಲ್ಟ್ ಇಂಥವೆಲ್ಲ ಬರಲ್ಲ ಇಲ್ಲಿ. ಇದು ಹೆಚ್ಚಾಗಿ ಮನುಷ್ಯನ ಅಂತರಂಗಿಕ ವ್ಯಾಪಾರವನ್ನು ಮತ್ತು ಹೊರ ಜಗತ್ತಿನ ಮನುಷ್ಯರ ಮತ್ತು ಮನುಷ್ಯ ನಿಸರ್ಗದ ನಡುವಿನ ಸಂಬಂಧವನ್ನು ಒಳಗೊಂಡದ್ದು. ಮನುಷ್ಯರ ನಡುವಿನ ಸ್ನೇಹ, ಬಾಂಧವ್ಯ, ಸೌಹಾರ್ದ, ಸಮಾನತೆಗಳನ್ನು, ಪ್ರೀತಿ, ಪ್ರೇಮ, ಕರುಣೆ, ದಯೆ, ಅನುಕಂಪ, ಔದಾರ್ಯ ಇತ್ಯಾದಿ ಮಾನವಿಕ ಗುಣಗಳನ್ನು ಕೂಡ ಒಳಗೊಂಡದ್ದು. ಮನುಷ್ಯನ ಇಂಥ ಶುದ್ಧ ಭಾವನೆಗಳನ್ನು ಈ ಧರ್ಮದ ಕಲ್ಪನೆಯು ಪ್ರಾಣಿ ಸಸ್ಯಲೋಕಕ್ಕೂ ಕೂಡ ವಿಸ್ತರಿಸಿ ನಿರ್ವಚಿಸಿಕೊಳ್ಳುತ್ತದೆ. ಮನುಷ್ಯ, ಪ್ರಾಣಿ, ನಿಸರ್ಗ ಎಲ್ಲರೂ ಒಟ್ಟಾಗಿ ಸೌಹಾರ್ದದಿ ಬದುಕುವುದು ಈ ಧರ್ಮದ ತಿರುಳು. ಒಂದು ರೀತಿ ಇದು ಎಕಾಲಜಿ ವಿಚಾರ ಕೂಡ ಇದಕ್ಕೆ ಸಂಬಂಧ, ಇದಕ್ಕೊಂದು ಹತ್ತಿರವಾಗಿದೆ. ಅದು ದೇವರೆಂದರೆ ಒಂದು ಅಗೋಚರ ಚೇತನ, ಅದು ಎಲ್ಲೆಲ್ಲೂ ಇದೆ ಎಂಬ ಉಪನಿಷತ್ ತತ್ವವನ್ನು ಕೂಡ ಇದು ಹೆಚ್ಚು ಸ್ವೀಕರಿಸಿಕೊಂಡಿದೆ. ಆದರೆ ದೇವರನ್ನ ಯಾವುದೇ ನಿರ್ದಿಷ್ಟ ಮತಪಂಥಗಳ ಚೌಕಟ್ಟಿಗೆ ಮೀಸಲುಗೊಳಿಸಲು ಈ ಆಧ್ಯಾತ್ಮಿಕ ಚಿಂತನೆ ನಿರಾಕರಿಸುತ್ತದೆ. ಈ ವಿಶ್ವಕ್ಕೆ ಒಂದು ಅಗೋಚರ ಚೇತನ ಕಾರಣವಾಗಿದೆ, ಅದೇ ಇದೆಲ್ಲದರ ವ್ಯಾಪಾರವನ್ನು ನೋಡಿಕೊಳ್ಳುತ್ತದೆ. ಅಂತರಂಗ ಬಹಿರಂಗ ಪರಿಶುದ್ಧತೆ, ನಿಷ್ಕಪಟ ನಡಾವಳಿಕೆ, ಸತ್ಯ ಪ್ರಾಮಾಣಿಕತೆ, ಸ್ನೇಹ, ಪ್ರೀತಿಗಳು ಮನುಷ್ಯನನ್ನ ದೇವರೊಂದಿಗೆ ಬಂಧಿಸುತ್ತವೆ. ಆದ್ದರಿಂದ ಅಂತರಂಗ ಶುದ್ಧತ್ವದಿಂದ ದೇವರನ್ನ ಸ್ಮರಿಸಬೇಕು. ತನ್ನನ್ನು ಒಳಗೊಂಡು ಎಲ್ಲರಿಗೂ ಒಳಿತನ್ನೇ ಬಯಸಬೇಕು. ಅಂದ್ರೆ ಸಕಲ ಬಸವಣ್ಣ ಏನ್ ಹೇಳ್ತಾನೆ, ಸಕಲ ಜೀವಾತ್ಮರಿಗೆ ಲೇಸ ಬಯಸುವುದು ಅಂತ ಹೇಳ್ತಾನಲ್ಲ, ಆ ತರದ ಆಶಯಗಳು. ಇಂಥ ಸನ್ನಡತೆಗಳಿಂದ ಮಾನವನು ದೇವರಿಗೆ ಹತ್ತಿರವಾಗುತ್ತಾನೆ ಅಥವಾ ಅವನೇ ದೇವ ಸ್ವರೂಪಿಯಾಗುತ್ತಾನೆ ಎಂಬಿತ್ಯಾದಿ ಚಿಂತನೆಯ ಸಾರ ಈ ಮೂರನೆಯ ಧರ್ಮ ಪ್ರಕಾರದ್ದು. ಇದನ್ನೇ ನಮ್ಮ ಕರ್ನಾಟಕದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಗಳು ಅಂತ ಏನ್ ಕರೀತಾರಲ್ಲ, ಆ ಥಿಯೋಸಾಫಿಕಲ್ ಸೊಸೈಟಿಯ ಎಲ್ಲ ಬೋಧನೆಗಳು ಈ ತರದ ಧರ್ಮದ ಅರ್ಥವನ್ನು ಹೊಂದಿದವು. ನೋಡಿ, ಹೀಗೆ ಕಾಸ್ಮಿಕ್, ಇನ್ಸ್ಟಿಟ್ಯೂಷನಲೈಸ್ಡ್ ಮತ್ತೆ ಸ್ಪಿರಿಚುವಲ್, ಈಗ ಮೂರು ರೀತಿಯ ಆಯಾಮಗಳನ್ನ ಈ ಧರ್ಮ ಅನ್ನುವಂಥ ಪರಿಭಾಷೆ ಹೊಂದಿದೆ. ಹಾಗಾಗಿ ನಮ್ಮ ಬುದ್ಧಿಜೀವಿಗಳು ಏನ್ ಮಾಡ್ತಾರೆ, ಈ ಮೂರನೆಯ ಧರ್ಮದ ಅರ್ಥವನ್ನು ಇಟ್ಕೊಂತಾರೆ. ಇದು ನೋಡಿ, ಎಲ್ಲರನ್ನು ಲಿವ್ ಟುಗೆದರ್, ಎಲ್ಲರನ್ನು ಬೈಂಡ್ ಟುಗೆದರ್ ಅಂದ್ರೆ ಎಲ್ಲರನ್ನು ಬಂಧಿಸ್ತಕ್ಕಂಥದ್ದು, ಎಲ್ಲರನ್ನು ಅಪೋಷಿಸಿಕೊಳ್ತಕ್ಕಂಥದ್ದು, ಆಲಿಂಗಿಸಿಕೊಳ್ತಕ್ಕಂಥದ್ದು, ಎಲ್ಲರ ಸಮಾನತೆಯನ್ನು ಹೇಳ್ತಕ್ಕಂಥದ್ದು, ಎಲ್ಲರಲ್ಲಿ ಹಂಚಿ ಊಟ ಮಾಡ್ರಿ ಅಂತ ಹೇಳ್ತಕ್ಕಂಥದ್ದು, ಸ್ನೇಹ, ಪ್ರೀತಿ, ಕರುಣೆ ಇತ್ಯಾದಿ ಈ ತರದ ತತ್ವಗಳನ್ನು ಹೇಳ್ತಾರಲ್ಲ, ಇದು ಪೂರ್ಣ ಮಾಡರ್ನ್ ಕಾಲದ ಅತ್ಯಂತ ಆಧ್ಯಾತ್ಮಿಕ ಚಿಂತನೆಯ, ತಾತ್ವಿಕ ಚಿಂತನೆಯ ಎತ್ತರಕ್ಕೇರಿರ್ತಕ್ಕಂಥ ಯುಗದ ಧರ್ಮ ಇದು ಇಷ್ಟು ಸ್ಪಷ್ಟವಾಗಿ ತಿಳ್ಕೋಬೇಕು. ಈಗ ನಾವು ಬಸವಾದಿ ಶರಣರ ವಿಚಾರಕ್ಕೆ ಬರೋಣ. ಇಲ್ಲಿ ಬಸವಾದಿ ಶರಣ ತತ್ವಗಳಲ್ಲಿ ಈ ಮೂರನೇ ಪ್ರಕಾರದ ಸಾರ್ವತ್ರಿಕ ಧರ್ಮದ ಅನೇಕ ಅಂಶಗಳಿರುವುದು ನಿಜ. ಇದನ್ನ ಯಾರು ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ. ಕಳಬೇಡ, ಕೊಲಬೇಡ, ವಿಷಯ ನುಡಿಯಲು ಬೇಡ, ಆ ವಚನದಿಂದ ಹಿಡಿದು ಅಂತರಂಗ ಬಹಿರಂಗ ಶುದ್ಧಿ ಎಲ್ಲ ಅನೇಕ ಈ ಎಥಿಕಲ್ ಟೀಚಿಂಗ್ಸ್, ಮಾರಲ್ ಟೀಚಿಂಗ್ಸ್ ಏನು ವಿಚಾರಗಳು ಬರ್ತಾವಲ್ಲ, ಅವಷ್ಟು ಕೂಡ ಈ ಮೂರನೆಯ ಧರ್ಮ ಪ್ರಕಾರದ ಇದಕ್ಕೆ ಸೇರಿರ್ತಕ್ಕಂಥ ವಿಚಾರಗಳವು.
ಹಾಗಾಗಿಯೇ ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮವು ಬೇರೆಲ್ಲ ಶೈವ ಪಂಥಗಳಿಗಿಂತ ವಿಭಿನ್ನವೂ ವಿಶಿಷ್ಟವೂ ಆಗಿ ತೋರುತ್ತದೆ. ಆದಾಗ್ಯೂ ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮವು 100% ಕೇವಲ ಸಾರ್ವತ್ರಿಕ ಧರ್ಮವಾಗಿಲ್ಲ. ಅಂದ್ರೆ ಆಧ್ಯಾತ್ಮಿಕ ಸ್ಪಿರಿಚುವಲ್ ಅಂತ ಏನ್ ಕರಿತಾ ಇದೀನಲ್ಲ, ಅದನ್ನ ನಾನು ಯೂನಿವರ್ಸಲ್ ಅಂತ ಕರಿತಾ ಇದ್ದೀನಿ. ಸ್ಪಿರಿಚುವಲ್ ಧರ್ಮವಾಗಿಲ್ಲ ಇದು. ಸಾರ್ವತ್ರಿಕ ಆಧ್ಯಾತ್ಮಿಕ ಧರ್ಮದ ಲಕ್ಷಣವು ಶರಣ ಧರ್ಮದ ಒಂದು ತಾತ್ವಿಕ ವೈಚಾರಿಕ ಆಯಾಮ. ಅದರದ್ದು ಒಂದು ಡೈಮೆನ್ಷನ್ ಇದೆ. ಹೌದು, ಅಲ್ಲ ಅಂತ ಯಾರು ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ. ಇಟ್ ಈಸ್ ಒನ್ ಆಫ್ ದಿ ಡೈಮೆನ್ಷನ್ಸ್ ಆಫ್ ಶರಣಸ್ ರಿಲಿಜಿಯನ್. ಹಾಗಾಗಿ ಈ ವೈಚಾರಿಕ ಆಯಾಮದ ಜೊತೆಗೆ ಅದಕ್ಕೆ ಆಚಾರಾತ್ಮಕ ಆಯಾಮವು ಕೂಡ ಅದರ ತಳಹದಿಯಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾವು ಅವೆರಡನ್ನು ಡಿವೈಡ್ ಸಪರೇಟ್ ಮಾಡ್ಲಿಕ್ಕೆ ಆಗಲ್ಲ. ಡಿವೈಡ್ ಮಾಡಿ ಒಂದು ಬದಿಗೆ ಸರಿಸಿ ಇನ್ನೊಂದನ್ನಷ್ಟೇ ಎತ್ತಿ ಹಿಡಿದು ಹೇಳ್ತಕ್ಕಂಥದ್ದು ಅದು ತಪ್ಪದು. ಇದಕ್ಕ ವಿಚಾರದ ಮುಖ ಹೆಂಗೆ, ಆಯಾಮ ಹೆಂಗಿದೆ, ವಿಚಾರದ ವೈಚಾರಿಕ ಆಯಾಮ ಹೆಂಗಿದೆಯೋ ಆಚಾರದ ಆಯಾಮವೂ ಕೂಡ ಇದೆ. ಅದಕ್ಕೆ ಅದರದ್ದೇ ಆದ ರಿಚುವಲ್ಸ್ಗಳಿದಾವೆ, ಅದರದ್ದೇ ಆದ ಪದ್ಧತಿಗಳು, ರೀತಿ ನೀತಿಗಳಿದಾವೆ ಅಂತ. ಹಾಗಾಗಿ ನೋಡಿ, ಮೊದಲನೇದಾಗಿ ಅದು ಶಿವನೆಂಬ ದೇವರನ್ನ ಇಷ್ಟಲಿಂಗವೆಂಬ ಕುರುಹು ಮೂಲಕ ಪೂಜಿಸಲು ಬೋಧಿಸುತ್ತದೆ. ಅದಕ್ಕೊಂದು ದೇವರಿದೆ, ನಿರ್ದಿಷ್ಟವಾದ ದೇವರು, ಅದಕ್ಕೊಂದು ಹೆಸರಿದೆ. ಆದ್ರೆ ನೋಡ್ರಿ, ಈ ಸ್ಪಿರಿಚುವಲ್ ರಿಲಿಜಿಯನ್ ನಲ್ಲಿ ಹಂಗಲ್ಲ, ದೇವರಿಗೆ ಹೆಸರು ಪಸರು ಇಲ್ಲ. ಅದು ಹೆಸರಲ್ಲ, ಅದೊಂದು ಶಕ್ತಿ ಅಷ್ಟೇ, ಅದೊಂದು ಚೇತನ ಅಂತ ಅಷ್ಟೇ ಹೇಳ್ತಾರೆ ಅವರು. ಹಾಗಾಗಿ ಅದಕ್ಕೇನು ಹೆಸರು ಕೊಡಲ್ಲ, ಶಿವ ವಿಷ್ಣು ಅಂತ ಹೆಂಗೇನು ಹೆಸರು ಕೊಡಲ್ಲ ಅವರು. ಅದರಿಂದ ಶಿವನೆಂಬ ದೇವರನ್ನ ಇಷ್ಟಲಿಂಗವೆಂಬ ಕುರುಹು ಮೂಲಕ ಪೂಜಿಸಲು ಬೋಧಿಸ್ತಕ್ಕಂಥದ್ದು ಶರಣ ಪ್ರತಿಪಾದಿತ ಲಿಂಗಾಯತ ಅಥವಾ ವೀರಶೈವ ಧರ್ಮ. ಇದನ್ನ ಅರ್ಥ ಮಾಡ್ಕೋಬೇಕು. ಲಿಂಗವನ್ನು ನಿರ್ದಿಷ್ಟ ಗುರುವಿನಿಂದ ದೀಕ್ಷೆಯ ಮೂಲಕವೇ ಪಡೆಯಬೇಕೆಂದು ಇದು ತಾಕೀತು ಮಾಡ್ತದೆ. ಆಮೇಲೆ ಮೊದ್ಲು ಭಕ್ತ ಆಗ್ಬೇಕು. ನಾನು ಯಾವ ಜಾತಿಯಿಂದನಾದ್ರು ಬರ್ಲಿ, ಏನಾರು ಮಾಡ್ಲಿ, ನಾನು ಭಕ್ತ ಆಗ್ಬೇಕು. ಭಕ್ತ ಹೆಂಗಾಗ್ಬೇಕು? ನಾನು ಸುಮ್ಮನೆ ನನಗೆ ನಾನೇ ಭಕ್ತ ಅಂತ ಕರ್ಕೊಳ್ಳೋದಲ್ಲ, ನನಗೆ ನಾನೇ ಲಿಂಗಾಯತ ಅಂತ ಕರ್ಕೊಳಂಗಿಲ್ಲ, ಅಥವಾ ಯಾರಾದ್ರೂ ನನಗೊಂದು ಸರ್ಟಿಫಿಕೇಟ್ ಕೊಡಂಗಿಲ್ಲ ಇವನ್ ಲಿಂಗಾಯತ ಅಂತ ಹೇಳ್ಬಿಟ್ಟು. ಅದಕ್ಕೆ ಆ ಧರ್ಮದ ಕೆಲವು ಪ್ರೊಸೀಜರ್ಸ್ಗಳಿದಾವೆ. ಆ ಪ್ರಿನ್ಸಿಪಲ್ಗಳು, ಆ ಪ್ರೊಸೀಜರ್ಸ್ಗಳ ಮುಖಾಂತರವೇ ನಾನು ಆ ಧರ್ಮದ ಒಂದು ದೀಕ್ಷೆನ ನಾನು ಪಡ್ಕೋಬೇಕಾಗ್ತದೆ. ಅದಕ್ಕೆ ಯಾರು ಬೇಕು? ಬಹಳ ಮುಖ್ಯವಾಗಿ ಗುರು ಬೇಕು. ಈಗ ಇಲ್ಲಿ ನೋಡಿ, ನಾನು ಸುಮ್ಮನೆ ಬೇಕಾದಷ್ಟು ವಚನಗಳು ಹೇಳಿದ್ದೀನಿ, ಸುಮ್ಮನೆ ಹೇಳ್ತೀನಿ ಇಲ್ಲಿ ನಾನು. ಗುರು ಕಾರುಣ್ಯವೇ ಶಿವಾಚಾರ, ಗುರು ಕಾರುಣ್ಯವೇ ಸದಾಚಾರ, ಗುರು ಕಾರುಣ್ಯವೇ ಪ್ರಸಾದ ರುಚಿ, ಮುಂದೆ ಗುರು ಹಿಂದೆ ಲಿಂಗ ಕೂಡಲ ಸಂಗಮ ದೇವ ಅಂತಾನೆ ಯಾರು? ಬಸವಣ್ಣ 1169 ವಚನದಲ್ಲಿ, 1169. ಗುರುಕಾರುಣ್ಯವೇ ಶಿವಾಚಾರ, ಗುರುಕಾರುಣ್ಯವೇ ಸದಾಚಾರ, ಗುರುಕಾರುಣ್ಯವೇ ಪ್ರಸಾದ ರುಚಿ, ಮುಂದೆ ಗುರು ಹಿಂದೆ ಲಿಂಗ ಕೂಡಲ ಸಂಗಮ ದೇವ ಅಂತ. ಇನ್ನೊಂದು ವಚನ ನೋಡಿ, ಗುರುವಚನವಿಲ್ಲದೆ ಲಿಂಗವೆಂದೆನಿಸದು, ಗುರುವಚನವಿಲ್ಲದೆ ಜಂಗಮವೆಂದೆನಿಸದು, ಗುರುವಚನವಿಲ್ಲದೆ ನಿತ್ಯವೆಂದೆನಿಸದು, ಗುರುವಚನವಿಲ್ಲದೆ ನಿಯಮವೆಂದೆನಿಸದು, ತಲೆ ಇಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ ಅಂತ 72ನೇ ವಚನ ಇದು. ಗುರು ಬೇಕೇ ಬೇಕಲ್ಲಿ. ತಲೆ ಇಲ್ಲದ ಅಟ್ಟೆ ಹೋಗಿ ಪಟ್ಟ ಕಟ್ಟಕ್ಕಾಗಲ್ಲ. ಅದಕ್ಕೆ ಅವನು ನಿರ್ದಿಷ್ಟವಾದ ಕ್ವಾಲಿಟಿ ಉಳ್ಳಂತ ಒಬ್ಬ ವ್ಯಕ್ತಿ ಗುರು ಇರಬೇಕು. ಶಿಷ್ಯಾಗನಿಗೂ ಕೂಡ ಅವನಿಗೊಂದು ಅರ್ಹತೆ ಇರಬೇಕು. ಹಾಗಾಗಿ ದೀಕ್ಷೆಯಿಂದ ಭಕ್ತನಾಗದೆ ಯಾರಿಗೂ ಲಿಂಗ ಪೂಜೆಯ ಹಕ್ಕು ಅರ್ಹತೆ ದೊರಕುವುದಿಲ್ಲ. ಇದು ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮದಲ್ಲಿ. ಮೊದಲು ಗುರುವಿನಿಂದ ದೀಕ್ಷೆ, ಗುರು ಬೇಕು, ಗುರುವಿನ ಮುಖಾಂತರ ನಾನು ದೀಕ್ಷೆ ಪಡ್ಕೋಬೇಕು. ದೀಕ್ಷೆ ಪಡೆಯದ ಶಿವಪೂಜಕನು ಶರಣರ ಪರಿಭಾಷೆಯಲ್ಲಿ ಭಕ್ತನಲ್ಲ, ಅವನು ಭವಿ. ಬಸವಣ್ಣನವರ 710 ಅಥವಾ 20ನೇ ವಚನ ಇರ್ಬೇಕದು. ಇಡೀ ಲೋಕನೇ ಭವಿ ಭಕ್ತ ಅಂತ 2 ಭೇದ ಮಾಡಿಬಿಡ್ತಾನೆ ಅವನು. ಆದ್ರಿಂದ ದೀಕ್ಷೆ ಪಡೆಯಬೇಕಾದ್ರೂ ಅವನಿಗೆ ಏಕದೇವತಾ ನಿಷ್ಠೆ ಬೆಳೆಸಿಕೊಂಡು ಅಷ್ಟಾವರಣ, ಷಟ್ಸ್ಥಲ, ಪಂಚಾಚಾರ ಮಾರ್ಗದಲ್ಲಿ ನಡೆಯುವ ಅರ್ಹತೆಗಳಿರಬೇಕು. ಭಕ್ತನ ಈ ಪ್ರಾಥಮಿಕ ಅರ್ಹತೆಗಳಲ್ಲಿ ನಾವು ಈಗೇನ್ ಮೇಲೆ ವಿವರಿಸಿದವಲ್ಲ, ಸಾರ್ವತ್ರಿಕ ಆಧ್ಯಾತ್ಮಿಕ ಧರ್ಮದ ಗುಣಲಕ್ಷಣಗಳೆಲ್ಲ ಇರಲೇಬೇಕಾದದ್ದು ಒಂದು ಪೂರ್ವಾವಶ್ಯಕತೆ. ಸ್ಪಿರಿಚುವಲ್ ಧರ್ಮ ಅಂತ ನಾವೇನ್ ಹೇಳಿದ್ವಲ್ಲ, ಆ ಧರ್ಮದ ಅನೇಕ ಲಕ್ಷಣಗಳು ಇಲ್ಲಿ ಭಕ್ತನಾಗ್ತಕ್ಕಂಥವನಿಗೆ ಇರಲೇಬೇಕು. ಅವನ ಕಪಟ ಮಾಡೋದು, ಸುಳ್ಳು ಹೇಳೋದು, ಒಳಗೊಂದು ಅವನ ಅಷಾಢಭೂತಿ ಆಗಿರೋದು, ಅವನು ಡೋಂಗಿ ಆಗಿರೋದು, ಇವೆಲ್ಲ ಅವನ ವೇಷಧಾರಿಗೆ, ಕಪಟಿಗೆ ಯಾರು ಲಿಂಗ ಕೊಡಂಗಿಲ್ಲ ಅವನಿಗೆ. ಅದರಿಂದ ಇಲ್ಲಿ ಏನಾಗ್ತದೆ ಅಂದ್ರೆ, ಬಸವ ಪ್ರತಿಪಾದಿತ ಲಿಂಗಾಯತ ಧರ್ಮದಲ್ಲಿ ಸ್ಪಿರಿಚುವಲ್ ಮತ್ತು ಇನ್ಸ್ಟಿಟ್ಯೂಷನಲೈಸ್ ಎರಡೂ ಧರ್ಮದ ಲಕ್ಷಣಗಳು ಮಿಕ್ಸ್ ಆಗಿದಾವೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ಸ್ಟಿಟ್ಯೂಷನಲೈಸ್ಡ್ ರಿಲಿಜಿಯನ್ನಿನ ಲಕ್ಷಣಗಳು ಪ್ರಧಾನವಾಗಿದ್ದಾವೆ, ಆಧ್ಯಾತ್ಮಿಕ ಧರ್ಮದ ಲಕ್ಷಣಗಳು ಕೂಡ ಪ್ರಮುಖವಾಗಿದ್ದಾವೆ. ಹಾಗಾಗಿ ಈ ಧರ್ಮದ 2 ಮಗ್ಗುಗಳನ್ನು ಬಹಳ ಸ್ಪಷ್ಟವಾಗಿ ನಾವು ಒಂದಕ್ಕೊಂದು ಭೇದಿಸಿ, ಅವನ್ ಸಪರೇಟ್ ಮಾಡಿ ವಿಂಗಡಿಸಿ, ಒಂದಕ್ಕೊಂದು ಡಿಸ್ಕನೆಕ್ಟ್ ಮಾಡಿ ಅರ್ಥ ಮಾಡ್ಕೊಳಂಗಿಲ್ಲ. ಒಂದಕ್ಕೊಂದು ಕನೆಕ್ಟ್ ಮಾಡಿನೇ ತಿಳ್ಕೊಬೇಕು ನಾವು. ಆದ್ರಿಂದ ದೀಕ್ಷೆ ಪಡೆಯಬೇಕಾದ್ರೆ
ಭಕ್ತನಿಗೆ ಏಕದೇವತಾ ನಿಷ್ಠೆ ಬೇಕು, ಅಷ್ಟಾವರಣ ಶಸ್ತ್ರಲ ಪಂಚಾಚಾರ ಮಾರ್ಗದಲ್ಲಿ ನಡೀತಕ್ಕಂಥ ಅರ್ಹತೆ ಇರಬೇಕು. ಇದ್ರ ಜೊತೆಗೆ ನಾನು ಸ್ಪಿರಿಚುವಲ್ ಧರ್ಮ, ಸಾರ್ವತ್ರಿಕ ಧರ್ಮ, ಆಧ್ಯಾತ್ಮಿಕ ಧರ್ಮ ಅಂತ ಹೇಳಿದ್ನಲ್ಲ, ಆ ಗುಣಲಕ್ಷಣಗಳು ಕೂಡ ಇಲ್ಲಿ ಇರಲೇಬೇಕಾದ ಒಂದು ಪೂರ್ವಾವಶ್ಯಕತೆ. ಅದಲ್ಲದೆ ಯಾವುದೇ ಅನ್ಯ ಮತ, ಪಂಥ, ಕುಲ, ಜಾತಿ ಮೂಲದಿಂದ ಬಂದವನಾಗಿದ್ರು ಕೂಡ ಗುರುವಿನಿಂದ ಇಷ್ಟಲಿಂಗ ದೀಕ್ಷೆ ಪಡೆದು ಭಕ್ತನಾಗಬಹುದು. ಆದರೆ ಒಮ್ಮೆ ಅವನ ಭವತ್ವ ಕಳೆದು ಭಕ್ತನಾದ ಬಳಿಕ ಮತ್ತೆ ಮರಳಿ ತನ್ನ ಮೂಲ ಭವಿಲೋಕಕ್ಕೆ ಹಿಂದಿರುಗುವಂತಿಲ್ಲ. ಇಲ್ಲಿ ಕುಲ, ಜಾತಿ, ಮತದ ಪ್ರಶ್ನೆ ಬರಲ್ಲ ಲಿಂಗಾಯತ ವೀರಶೈವ ಧರ್ಮದಲ್ಲಿ. ಇದೊಂದು ಮತ ನಿರಸನ ಧರ್ಮ. ಯಾವ ಮತದವ್ರು ಬೇಕಾದ್ರೆ ಇಲ್ಲಿ ಬರ್ಬೋದು ಒಳಗಡೆ. ಆದ್ರೆ ಅವನ್ ಹೆಂಗ್ ಬರ್ಬೇಕು? ಗುರುವಿನ ಮುಖಾಂತರ ಲಿಂಗ ದೀಕ್ಷೆಯನ್ನು ಪಡ್ಕೊಂಡೇ ಬರ್ಬೇಕು. ಬಂದ ಮೇಲೆ ಅವನು ವಾಪಸ್ ಮರಳಿ ಭವಿ ಆಗಂಗಿಲ್ಲ. ಅವನು ಭಕ್ತನಾಗಿ ಮರಳಿ ಭವತ್ವಕ್ಕೆ ವಾಪಸ್ ಹೋಗಂಗಿಲ್ಲ ಅವನು. ಇದ್ರ ಬಗ್ಗೆ ಸಾಕಷ್ಟು ವಚನಗಳಿದಾವೆ. ಏನು ವಚನಗಳು ಇಂತಿಂತ ವಚನ ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಅವನು ತನ್ನಿ ಹೊಸ ಧರ್ಮದ ಆಚಾರ ವಿಚಾರಕ್ಕನುಸಾರವಾಗಿ ಏಕದೇವೋಪಾಸಕನಾಗಿ ಷಟ್ಸ್ಥಲ ಪಂಚಾಚಾರಗಳಲ್ಲಿ ಶ್ರದ್ಧೆಯುಳ್ಳವನಾಗಿ ಗುರುಲಿಂಗ ಜಂಗಮಕ್ಕೆ ತನು ಮನ ಧನಗಳೆಂಬ ತ್ರಿವಿಧಗಳನ್ನು ದಾಸೋಹ ಮಾಡುತ್ತಾ ಲಿಂಗೈಕ್ಯವನ್ನು ಸಾಧಿಸಬೇಕು. ಲಿಂಗೈಕ್ಯ ಸಾಧಿಸೋದು ಸತ್ ಮೇಲೆ ಅಲ್ಲ. ಸಾವೆಂಬುದು ಸಯವಲ್ಲ. ಸಾವು ಅನ್ನೋದು ಅದು ಸಯ ಅಲ್ಲ ಅಂತ ಹೇಳ್ಬಿಟ್ರು ಶರಣರು. ಹಾಗಾಗಿ ಸಾವು ಸತ್ ಮೇಲೆ ಲಿಂಗೈಕ್ಯ ಅಲ್ಲ, ಇದ್ದಾಗಲೇ ಲಿಂಗೈಕ್ಯ ಆಗೋದು. ಲಿಂಗೈಕ್ಯ ಆಗದ ಅಂದ್ರೆ ನಾನು ಮತ್ತು ಶಿವ ಅಭಿನ್ನ ಅನ್ನುವಂತ ಎತ್ತರಕ್ಕೆ ಏರ್ತಕ್ಕಂಥದ್ದು ಅಂತ. ಇನ್ನು ಕೆಲವು ಕ್ರಾಂತಿಕಾರಿ ಅಧ್ಯಯನಕಾರರು ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶರಣ ಪ್ರತಿಪಾದಿತ ಧರ್ಮದಲ್ಲಿ ಗುರುಲಿಂಗ ಎಂಬುದೇ ಇಲ್ಲ, ಜಂಗಮ ಎಂದ್ರೆ ಸಮಾಜ, ಶಿವನನ್ನು ಇಷ್ಟಲಿಂಗ ಎಂಬ ಕುರುಹು ಮೂಲಕ ಪೂಜಿಸುವ ಅವಶ್ಯಕತೆಯೇ ಇಲ್ಲ, ಶಿವನು ಭಕ್ತನ ಹೃದಯದಲ್ಲಿದ್ದಾನೆ, ಜಂಗಮ ದಾಸೋಹ ಎಂದರೆ ಸಮಾಜ ಸೇವೆ ಎಂದು ಮುಂತಾಗಿ ಈ ಧರ್ಮದ ಮೂಲ ತತ್ವಗಳನ್ನು ಅವುಗಳ ಮೂಲಾಶಯಗಳಿಗೆ ಧಕ್ಕೆ ಬರುವ ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಾ ಹೊರಟು ಈ ಧರ್ಮವನ್ನು ಒಂದು ರೀತಿಯ ನಿರೀಶ್ವರವಾದಿ ಧರ್ಮ ಎಂಬಂತೆ ಬಿಂಬಿಸ ಹೊರಟಿರ್ತಕ್ಕಂಥದ್ದು ಮತ್ತು ಕೆಲವು ಸಾಮಾಜಿಕ ಜಾಲತಾಣಗಳು ಇದಕ್ಕೆ ಪ್ರಚಾರ ನೀಡತಕ್ಕಂಥದ್ದು ಬಹಳ ಖೇದಕರ ಸಂಗತಿ. ಇದು ಅವರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಸ್ಪಿರಿಚುವಲ್ ರಿಲಿಜಿಯನ್ನಿನ ಲಕ್ಷಣಗಳನ್ನಷ್ಟೇ ಮುನ್ನೆಲೆಗೆ ತಗೊಂಡ್ಬರ್ತಾರೆ. ಅವಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಈಗ ಆಚಾರಾತ್ಮಕ ಇನ್ಸ್ಟಿಟ್ಯೂಷನಲೈಸ್ಡ್ ರಿಲಿಜಿಯನ್ನಿನ ವಿಚಾರಗಳು ಏನಾದ್ರೊಳಗೆ ಅದರ ಗರ್ಭದಲ್ಲಿ ಇದಾವೆ, ಲಿಂಗದ ಕಲ್ಪನೆ ಇರಲಿ, ಗುರು ಕಲ್ಪನೆ, ಅಷ್ಟಾವರಣ, ಪಂಚಾಚಾರ ಮುಂತಾದ ಏನೇ ವಿಚಾರಗಳಿರ್ಲವು, ಅವೆಲ್ಲವುಗಳನ್ನು ಸೈಡ್ ಲೈನ್ ಮಾಡ್ತಾರೆ ಅವರು. ಆಮೇಲೆ ಅವ ಸೈಡ್ ಲೈನ್ ಮಾಡೋದು ಅಷ್ಟೇ ಅಲ್ಲ, ಅವರ ಈ ವಿಚಾರಕ್ಕೆ ಹೊಂದಿಕೆ ಆಗುವ ರೀತಿಯಲ್ಲಿ ಅವನ್ನ ತೀರ್ಚಿಬಿಡೋದ. ಅವನ್ನ ಜಂಗಮ ಅಂದ್ರೆ ಈಗ ನಿರ್ದಿಷ್ಟವಾದ ಒಬ್ಬ ಜಂಗಮ. ಆ ಜಂಗಮನ ನಾವು ಮೂಲವನ್ನು ಹಿಡ್ಕೊಂಡು ವಚನಗಳಲ್ಲಿ ಅರ್ಥಗಳನ್ನು ಹುಡುಕ್ತಾ ಹೋದಾಗ ಅವನು ಒಬ್ಬ ಶಿವನ ಅವತಾರಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಅವನಿಂದ ಅನೇಕ ಕೆಲವು ಶೋಷಣೆ ಆಯಾಮಗಳು ಕೂಡ ನಮಗೆ ಈ ಧರ್ಮದ ಶೋಷಣೆ ಆಯಾಮಗಳು ಕೂಡ ನಮಗೆ ಬಯಲಿಗೆ ಬರ್ತವೆ. ಆದ್ರೆ ಇವರು ಏನ್ ಮಾಡ್ತಾರೆ, ಅದಕ್ಕೊಂದು ಸಮಾಜದ ಮುಸುಕಾಗಿ ಮುಚ್ಚಿಬಿಡ್ತಾರೆ ಅದನ್ನು. ನಾನು ಇದನ್ನೆಲ್ಲ ಸಪರೇಟ್ ವಿಡಿಯೋದಲ್ಲಿ ನಾನು ಮಾಡಿಬಿಟ್ಟಿದ್ದೀನಿ. ಎಲ್ಲ ವಿಷಯಗಳನ್ನು ಕೂಡ ನಾನು ಚರ್ಚೆ ಮಾಡಿರೋದ್ರಿಂದ ನಾನು ಇಲ್ಲಿ ಆ ವಿಷಯವನ್ನು ನಾನು ವಿಸ್ತರಿಸಲಿಕ್ಕೆ ಹೋಗಲ್ಲ. ಅದೆಲ್ಲ ಸುಮ್ಮನೆ ಚರ್ವಿತಾಚರ್ವಣ ಆಗ್ತದೆ. ಆದ್ರಿಂದ ಯಾರೇ ವೀರಶೈವ ಲಿಂಗಾಯತ ಧರ್ಮವನ್ನ ಅರ್ಥ ಮಾಡಿಕೊಳ್ಳಿ, ಸ್ವಲ್ಪ ಈ ಧರ್ಮದ ಈ ಚರಿತ್ರೆಯನ್ನ ಹೀಗೆ ಅರ್ಥ ಮಾಡ್ಕೋಬೇಕು. ಮೊದಲನೇದು ಕಾಸ್ಮಿಕ್ ರಿಲಿಜಿಯನ್, ಎರಡನೇದು ಇನ್ಸ್ಟಿಟ್ಯೂಷನಲೈಸ್ಡ್ ರಿಲಿಜಿಯನ್, ಇನ್ನೊಂದು ಮೂರನೇದು ಸ್ಪಿರಿಚುವಲ್ ಆಧ್ಯಾತ್ಮಿಕ ಧರ್ಮ. ಈ ಆಧ್ಯಾತ್ಮಿಕ ಧರ್ಮ ಮತ್ತು ಸಾಂಸ್ಥಿಕ ಧರ್ಮ ಈ ಎರಡೂ ಆಯಾಮಗಳು ಕೂಡ ಲಿಂಗಾಯತ ವೀರಶೈವ ಧರ್ಮ ತತ್ವದ ಪ್ರತಿಪಾದನೆ, ಅದರಲ್ಲೂ ಶರಣ ಪ್ರತಿಪಾದಿತ ಧರ್ಮ ತತ್ವದಲ್ಲಿ ಅಡಗಿರುವುದರಿಂದ ಇದು ಏನಾಗಿದೆ, ಬಹಳಷ್ಟು ಜನರಿಗೆ ಇದೊಂದು ರೀತಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಿದೆ. ಆಮೇಲೆ ಕೆಲವರು ಅವ್ರಿಗೆ ಬೇಕಾದಂತೆ ಅದು ತೀರಿಸಲಿಕ್ಕೆ ಅವಕಾಶ ಆಗಿದೆ. ಹಂಗೂ ಹೇಳಕ್ ವಚನಗಳು ಸಿಗ್ತವೆ, ಹಿಂಗೂ ಹೇಳಕ್ ವಚನಗಳು ಸಿಗ್ತವೆ. ಹಂಗಾಗಿ ಇಲ್ಲ ನೀವ್ ಹೇಳೋದು ಸುಳ್ಳು, ಇದೇ ಮಾತ್ರ ನಿಜ ಅಂತ, ಒಬ್ರು ಇದು ಸುಳ್ಳು, ನೀವ್ ಹೇಳೋದು ಮಾತ್ರ ನಿಜ ಅಂತ, ಈ ರೀತಿ ವಾದ ವಿವಾದಗಳಿಗೆ ಇದು ಕಾರಣವಾಗಿದೆ. ಆದ್ರಿಂದ ಇದನ್ನ ನಾನು ಈ ಮುಖಾಂತರ ನಾನು ಓದುಗರಲ್ಲಿ ಬಹಳ ವಿನಯದಿಂದ ವಿನಂತಿ ಮಾಡಿಕೊಳ್ತಾ ಕೇಳ್ಕೊಳ್ಳೋದೇನೆಂದ್ರೆ, ದಯಮಾಡಿ ನೀವು ಯಾವುದೇ ಭಾಷಣಗಳಿಂದ ಪ್ರೇರಿತರಾಗದೆ ಅಥವಾ ಯಾವುದೇ ಒಂದು ವಿಚಾರವನ್ನ ಯಾರೋ ಹೇಳಿದ್ದೋ ಮತ್ತೊಂದನ್ನು ಒಂದು ಅಂಶವನ್ನ ತಲೆಯಲ್ಲಿಟ್ಕೊಂಡು ನೀವು ಆತಂಕಗೊಳ್ಳದೆ ಅಥವಾ ಒಂಥರ ವಿಷಣ್ಣರಾಗದೆ ಬಹಳ ಸಮಾಧಾನ ಮನಸ್ಥಿತಿಯಿಂದ ಈ ವಚನಗಳನ್ನ ಅರ್ಥ ಮಾಡ್ಕೋಬೇಕು. ಈ ಧರ್ಮದ ಎರಡೂ ಮಗ್ಲುಗಳು ಬಹಳ ಸ್ಪಷ್ಟವಾಗಿ ಕಣ್ಣಿ ಕಾಣ್ತವೆ. ಅವರು ಶರಣರು ಲಿಂಗ ಪೂಜೆ ಲಿಂಗ ಧಾರಣೆ ಕಡ್ಡಾಯ ಅಂತಾನೆ ಹೇಳಿದ್ರು. ಅವ್ರೆಲ್ಲೂ ನೀವು ಲಿಂಗ ಪೂಜೆ ಮಾಡಬೇಡ್ರಿ, ಲಿಂಗ ಧಾರಣೆ ಮಾಡಬೇಡ್ರಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಅದನ್ನ ಏನ್ ಮಾಡ್ತಾರೆ ಅವರು, ಒಬ್ಬ ಮನುಷ್ಯ ಭಕ್ತನಾಗಿ ಅವನು ಎತ್ತರಕ್ಕೆ ಏರಿದಂಗೆ ಸ್ವಂತ ಅವನೇ ಲಿಂಗ ಆದ್ಮೇಲೆ ಭಕ್ತನೇ ಶಿವನೇ ಭಕ್ತ ಆದ್ಮೇಲೆ ಅಂದ್ರೆ ಐಕ್ಯ ಸ್ಥಿತಿಗೆ ಅವನು ತಲುಪಿದ ಮೇಲೆ ಅಲ್ಲಿ ಪೂಜಕ ಯಾರು, ಪೂಜ್ಯ ವಸ್ತು ಯಾವುದು ಅನ್ನೋದು
ಗೊಂದಲ ಉಂಟಾಗ್ತದೆ. ಹಾಗಾಗಿ ಅಲ್ಲಮ ಪ್ರಭು ಬಹಳ ಇದನ್ನು ಸ್ಪಷ್ಟಪಡಿಸಿದ್ದಾನೆ. ಆ ಪೂಜೆಯ ವಸ್ತು ಮತ್ತು ಪೂಜಕ ಒಬ್ಬರೇ ಆದ್ಮೇಲೆ ಯಾರು ಯಾರನ್ನ ಪೂಜಿಸುವುದನ್ನು ಪ್ರಶ್ನೆ ಅಲ್ಲಮ ಪ್ರಭುವಿನಲ್ಲಿ ಬರ್ತದೆ. ಅಂದ್ರೆ ಇದು ಒಂದು ಧರ್ಮದ ಪಥದ ಪರಿಕ್ರಮದಲ್ಲಿ ಒಬ್ಬ ವ್ಯಕ್ತಿ ಏರಿರ್ತಕ್ಕಂಥ ಎತ್ತರದ ಒಂದು ಸ್ಥಿತಿಯನ್ನ ಅದು ಹೇಳ್ತದೆ. ಅದು ಹಂಗಂದ ತಕ್ಷಣ ನಿನ್ನ ಲಿಂಗವೇ ಬೇಡ, ನಿನ್ನ ಗುರುವೇ ಬೇಡ, ನಿನ್ನ ದೀಕ್ಷಣೆ ಬೇಡ, ನಿನ್ನ ಪಂಚಾಚಾರ ಬೇಡ, ನಿನ್ನ ಷಟ್ಸ್ಥಲ ಬೇಡ, ಈ ರೀತಿ ಆಮೇಲೆ ಜಂಗಮ ಅಂದ್ರೆ ಜಂಗಮ ಅನ್ನೋದಿಲ್ಲ ಇಲ್ಲ, ಅದು ಸಮಾಜ ಹಂಗಂತ ಹೇಳಿ ಒಂದಕ್ಕೊಂದು ಧರ್ಮದ ತತ್ವಗಳನ್ನ ಪ್ರಿನ್ಸಿಪಲ್ಸ್ ಗಳನ್ನ ನಾವು ಡಿಸ್ಟಾರ್ಟ್ ಮಾಡ್ತಾ ಹೋದ್ರೆ ಅದರ ಮೂಲ ತತ್ವ ಮತ್ತು ಮೂಲ ಆಶಯಕ್ಕೆ ಧಕ್ಕೆ ಬರ್ತೈತಿ. ಈ ಧಕ್ಕೆ ಬರುವ ಕೆಲಸವನ್ನ ಬಹಳಷ್ಟು ಜನ ನಮ್ಮಲ್ಲಿ ಅನೇಕ ಪಂಡಿತರು ಮಾಡಿದ್ದಾರೆ. ಇದೊಂದು ವಿಷಾದಕರ ಸಂಗತಿ. ಇದನ್ನ ನಾನು ಸುಮಾರು ಇಲ್ಲಿಗೆ 252ನೇ ವಿಡಿಯೋ ಇದು. ನಾನು ಸುಮಾರು 150ಕ್ಕೂ ಹೆಚ್ಚು ವಿಡಿಯೋಗಳಲ್ಲಿ ವಚನ ಸಾಹಿತ್ಯವನ್ನು ಚರ್ಚೆ ಮಾಡಿದ್ದೇನೆ. ಅದನ್ನ ದಯವಿಟ್ಟು ವೀಕ್ಷಕರು ಗಮನಿಸ್ಬೇಕಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಿಸಿ ನನ್ನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.